ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ಒಂದು ಹೊಸ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀನಿ. ದ ಚಾಪ್ಟರ್ ಇಸ್ ಕಾಲ್ಡ್ ಸೆಲ್, ದ ಯೂನಿಟ್ ಆಫ್ ಲೈಫ್. ಇವಾಗ ನಾವು ಬಯಾಲಜಿ ಸಬ್ಜೆಕ್ಟ್ನ ಒಂದು ಸ್ವೀಟ್ ಸ್ಟಾಲ್ ಅಂತ ಅನ್ಕೊಂಡು ಪ್ರತಿಯೊಂದು ಸ್ವೀಟಲ್ಲಿ ಒಂದೊಂದು ಚಾಪ್ಟರ್ ಅಂತ ಅನ್ಕೊಂಡ್ರೆ ಈ ಚಾಪ್ಟರ್ ಒಂಥರ ಕಾಜು ಬರ್ಫಿ ಇದ್ದಾಗೆ. ಕಾಜು ಬರ್ಫಿ ಹೆಂಗೆ ತುಂಬಾ ಪ್ಲೆಸೆಂಟ್ ಸ್ವೀಟ್ ಆಗಿರುತ್ತೆ, ಎಷ್ಟು ತಿಂದ್ರೂ ಬೋರ್ ಆಗದೆ ಇನ್ನೂ ತಿನ್ಬೋದು ಅಂತ ಅನ್ಸುತ್ತೆ. ಅದೇ ಥರ ಈ ಚಾಪ್ಟರಲ್ಲಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಈಸಿ ಗೋಯಿಂಗ್ ಚಾಪ್ಟರ್. ಜಾಸ್ತಿ ಎಕ್ಸಾಂಪಲ್ಸ್ ಏನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಸೆಲ್ ಬಗ್ಗೆ ಕಲಿತಾ ಇದ್ದೀವಿ. ಸೆಲ್ ಒಳಗಡೆ ಏನೆಲ್ಲ ಆರ್ಗನಲ್ಸ್ ಇರುತ್ತೆ, ಅದರದ್ದೆಲ್ಲ ಸ್ಟ್ರಕ್ಚರ್ ಏನು, ಅದರದ್ದು ಫಂಕ್ಷನ್ ಏನು, ಇಷ್ಟೇ ನಾವು ಈ ಚಾಪ್ಟರ್ನಲ್ಲಿ ಕಲಿಬೇಕಾಗಿರೋದು. ಓಕೆ, ಸೊ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಈ ಚಾಪ್ಟರ್ನ ಓದೋದು. ಆ್ಯಂಡ್ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಟುಡೇಸ್ ಸೆಷನ್ ಸ್ಟಾರ್ಟೆಡ್. ಇವತ್ತು ನಮ್ಮದು ಫಸ್ಟ್ ಲೆಕ್ಚರ್ ಆಗಿರೋದ್ರಿಂದ ಈ ಚಾಪ್ಟರ್ನಲ್ಲಿ ನಾವು ಸೆಲ್ ಅಂದರೆ ಏನು ಆ ಇಂಟ್ರೊಡಕ್ಷನ್ ಇಂದ ಶುರು ಮಾಡೋಣ. ಸೆಲ್ ಅಂದರೆ ಏನು ಅಂತ ನೀವು ಲೋವರ್ ಗ್ರೇಡ್ಸಲ್ಲಿ ಕೂಡ ಕಲ್ತಿರ್ತೀರಾ, ಬಟ್ 11th ಗ್ರೇಡಲ್ಲಿ ಏನು ಈ ಚಾಪ್ಟರಲ್ಲಿ ಕಲಿತೀರಾ, ಸೆಲ್ ಆರ್ಗನಲ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಲ್ಲಿ ಕಲಿತೀವಿ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರೋದಕ್ಕೆ. ಈ ಚಾಪ್ಟರ್ ನಿಮಗೆ ಸರಿಯಾಗಿ ಅರ್ಥ ಆಗದೆ ಸರಿಯಾಗಿ ಕಲೀಲಿಲ್ಲ ಅಂದರೆ ಮುಂದೆ ಬರುವಂಥ ಬೇರೆ ಚಾಪ್ಟರ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಲೈಕ್ ಐ ಆಲ್ರೆಡಿ ಸೆಡ್, ದಿಸ್ ಇಸ್ ಅ ವೆರಿ ಫನ್, ವೆರಿ ಸಿಂಪಲ್, ಈಸಿ ಗೋಯಿಂಗ್ ಚಾಪ್ಟರ್. ಆರಾಮಾಗಿ ಓದಿ ಕಲ್ತ್ಕೋಬೋದು. ಓಕೆನಾ? ಸೊ ಫಸ್ಟ್ ಸೆಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕಲಿಯೋಣ. ಅದಾದಮೇಲೆ ಸೆಲ್ ಥಿಯರಿ, ಇದು ನಿಮ್ಗೆ ಒಂದು ಸ್ವಲ್ಪ ಹೊಸ ಕಾನ್ಸೆಪ್ಟ್, ಮುಂಚೆ ಓದಿರೋದಿಲ್ಲ ಅನಿಸುತ್ತೆ. ಸೊ ಸೆಲ್ ಥಿಯರಿ ಬಗ್ಗೆ ಕಲಿಯೋಣ. ಅದಾದಮೇಲೆ ಸ್ಪೆಸಿಫಿಕಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್, ಹಾಗಂದ್ರೆ ಏನಂತ ನಾನು ಹೇಳ್ತೀನಿ. ಒಂದು ರೀತಿಯ ಸೆಲ್ಸ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್, ಈ ಸೆಲ್ಸ್ದು ಸ್ಟ್ರಕ್ಚರ್ ಏನು, ಇದ್ರ ಬಗ್ಗೆ ನಾವು ಕಲಿಯೋಣ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಆಫ್ ಬೈ ಟಾಕಿಂಗ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಎ ಸೆಲ್ ಇಸ್, ರೈಟ್? ಸೊ ನೀವು ಯಾವಾಗಿಂದ ಸೆಲ್ ಬಗ್ಗೆ ಕಲಿಯೋಕ್ಕೆ ಶುರು ಮಾಡಿದ್ದೀರಾ, ಐ ಆಮ್ ಶ್ಯೂರ್ ಅವಾಗಿಂದ ಕೂಡ ಒಂದು ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶ್ಚನ್ ಇರುತ್ತೆ, ಡೆಫಿನೇಷನ್ ಆಫ್ ಸೆಲ್ ಏನು ಅಂತ. What is a cell or define a cell? So I'm sure all of you would have by-hearted by now cell the definition. So cell is considered to be the structural and functional unit of life. Alva? So living organisms ಮತ್ತೆ non-living organisms ಬಗ್ಗೆ ನಾವು ಡಿಫರೆನ್ಸಸ್ ಬಗ್ಗೆ ಮಾತಾಡಿದಾಗ ಒಂದು ಸ್ಟ್ರೈಕಿಂಗ್ ಫೀಚರ್ ಏನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ತೀವಿ ನಾವು, ಅದು ಸೆಲ್ಸ್. ಈ ರೀತಿಯ ಸೆಲ್ಸ್ ನಾವು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡೋದಕ್ಕಾಗೋದಿಲ್ಲ. ಸೊ ಸೆಲ್ನ ನಾವು ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಯಾಕೆ ಕರಿತೀವಿ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಸೆಲ್ಸ್ ಎಲ್ಲ ಕಂಬೈನ್ ಆಗಿ ಟಿಶ್ಯೂಸ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ನಾವು ಟಿಶ್ಯೂಸಿಗೆ ಯಾಕೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿಬಾರ್ದು? ಅಥವಾ ಸೆಲ್ ಒಳಗಡೆ ಇನ್ನೂ ಚಿಕ್ಕ ಚಿಕ್ಕ ಆರ್ಗನಲ್ಸ್ ಇರುತ್ತೆ, ಈ ಆರ್ಗನಲ್ಸ್ನ ನಾವು ಯಾಕೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿಬಾರ್ದು? ಸೆಲ್ನೇ ಯಾಕೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ? ಎನಿ ಐಡಿಯಾ? ಯಾವತ್ತಾದರೂ ಯೋಚಿಸಿದ್ದೀರಾ ಈ ಡೈರೆಕ್ಷನಲ್ಲಿ? ಓಕೆ, ಲೆಟ್ ಮೀ ಟೆಲ್ ಯು. ನಾವು ಸೆಲ್ನ ಯಾಕೆ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ ಅಂದರೆ, ಸೆಲ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ದಟ್ ಇಸ್ ಕೇಪಬಲ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ನಾವೆಲ್ಲರೂ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಕಲ್ತಿದ್ದೀವಿ ಅಲ್ವಾ? ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ಯಾವೆಲ್ಲ ಆರ್ಗ್ಯಾನಿಸಮ್ಸಲ್ಲಿ ಒಂದು ಸಿಂಗಲ್ ಸೆಲ್ ಇರುತ್ತೆ, ಒಂದೇ ಒಂದು ಸೆಲ್ ಇರುತ್ತೆ, ಆ ಒಂದೇ ಸೆಲ್ ಇಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಆಲ್ ದ ಲೈಫ್ ಪ್ರಾಸೆಸಸ್. ಆ ಸಿಂಗಲ್ ಸೆಲ್ಲಲ್ಲೇ ನ್ಯೂಟ್ರಿಷನ್ ಆಗುತ್ತೆ, ಆ ಒಂದೇ ಸೆಲ್ಲಲ್ಲೇ ಡೈಜೆಷನ್ ಆಗುತ್ತೆ, ಅಲ್ಲೇ ರೆಸ್ಪಿರೇಷನ್ ಆಗುತ್ತೆ. ಸೊ ಏನೆಲ್ಲ ಇಂಪಾರ್ಟೆಂಟ್ ಲೈಫ್ ಪ್ರಾಸೆಸಸ್ ಇದೆ ಅದು ಅಷ್ಟು ಒಂದು ಸಿಂಗಲ್ ಸೆಲ್ಲಲ್ಲೇ ಆಗಿ, ಆ ಸಿಂಗಲ್ ಸೆಲ್ ಇಸ್ ಈಕ್ವಲೆಂಟ್ ಟು ಒನ್ ಆರ್ಗ್ಯಾನಿಸಮ್ ಅಲ್ವಾ? ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಒಂದು ಸಿಂಗಲ್ ಸೆಲ್ಲಲ್ಲೇ ನಾವು ಎಲ್ಲ ರೀತಿಯ ಲೈಫ್ ಪ್ರಾಸೆಸಸ್ ಎಕ್ಸಿಬಿಟ್ ಮಾಡೋದನ್ನು ನೋಡ್ತೀವಿ. ಸೊ ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ದಟ್ ಇಸ್ ಕೇಪಬಲ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಇವಾಗ ಸೆಲ್ ಒಳಗಡೆ ಇನ್ನೂ ಚಿಕ್ಕ ಚಿಕ್ಕ ಆರ್ಗನಲ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಮೈಟೋಕಾಂಡ್ರಿಯಾ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ, ಈ ರೀತಿ ಎಷ್ಟೊಂದು ಆರ್ಗನಲ್ಸ್ ಇರುತ್ತೆ. ನಾವು ಎಲ್ಲೂ ನೋಡಿಲ್ಲ ರೈಬೋಸೋಮೇ ಒಂದು ಆರ್ಗ್ಯಾನಿಸಮ್ ಥರ ಇರೋದು, ನಾವು ಎಲ್ಲೂ ನೋಡಿಲ್ಲ ಮೈಟೋಕಾಂಡ್ರಿಯಾನೇ ಒಂದು ಆರ್ಗ್ಯಾನಿಸಮ್ ಥರ ಇರೋದು ಅಲ್ವಾ? ಸೊ ಅದ್ಯಾವುದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಮಾಡೋದಕ್ಕಾಗೋದಿಲ್ಲ. ಸೆಲ್ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗ್ಬೋದು, ಅದಕ್ಕೆ ಪ್ರೂಫ್ ನಮಗೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇದೆ. ಇದೇ ಕಾರಣದಿಂದ ನಾವು ಸೆಲ್ಗೆ ಫಂಡಮೆಂಟಲ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ನಲ್ಲಿ ಕೂಡ ನಾವು ಸೆಲ್ಸ್ನ ನೋಡ್ಬೋದು, ಎಕ್ಸೆಪ್ಟ್ ಫಾರ್ ವೈರಸಸ್. ಬಿಕಾಸ್ ವೈರಸಲ್ಲಿ ನಮಗೆ ಪ್ರಾಪರ್ ಸೆಲ್ಯುಲರ್ ಸ್ಟ್ರಕ್ಚರ್ ಇಲ್ಲದೆ ಇರೋ ಕಾರಣದಿಂದಾನೇ ನಾವು ಅದು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ.
ಅಲ್ವಾ? ಸೊ the reason why cell is called the fundamental structural and functional unit is because it is the smallest unit in living organisms that is capable of independent existence. Independent ಅಂದ್ರೆ ಏನ್ ಗೊತ್ತಲ್ವಾ? ಒಂದೇ ಅಲೋನ್, ಒಂದು ಸೆಲ್ ಅಲೋನ್ ಆಗಿ ಎಕ್ಸಿಸ್ಟ್ ಆಗ್ಬೋದು. ಒಂದು ಸಿಂಗಲ್ ಸೆಲ್ ಎಲ್ಲ ಲೈಫ್ ಪ್ರೊಸೆಸಸ್ ತೋರಿಸುತ್ತೆ. ಹಾಗಾಗಿ ಸೆಲ್ನ ನಾವು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ. ಸೊ ಈ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಯಾವ್ದ್ರಿಂದ ಸಾಧ್ಯ ಅಂದರೆ ಆ ಸಿಂಗಲ್ ಸೆಲ್ಲೇ ಪರ್ಫಾರ್ಮ್ ಮಾಡ್ಬೋದು ಎಲ್ಲ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಲೈಫ್. ರೈಟ್? ನಾವು ಬ್ಯಾಕ್ಟೀರಿಯಾದ ಎಕ್ಸಾಂಪಲ್ ತಗೊಳ್ಬೋದು. ಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್, ದಿ ಜಸ್ಟ್ ಒಂದೇ ಸೆಲ್, ಸಿಂಗಲ್ ಸೆಲ್ಸ್. ಆ ಒಂದೇ ಸೆಲ್ ಆಗಿದ್ರು ಕೂಡ ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಏನೆಲ್ಲ ಲೈಫ್ ಪ್ರೊಸೆಸಸ್ ಎಕ್ಸಿಬಿಟ್ ಮಾಡ್ತೀವಿ ಅದು ಕೂಡ ಮಾಡುತ್ತೆ. ನಾವು ಹೇಗೆ ರೆಸ್ಪೈರ್ ಮಾಡ್ತೀವಿ ಅದು ಕೂಡ ರೆಸ್ಪೈರ್ ಮಾಡುತ್ತೆ. ನಾವು ಹೇಗೆ ವಿ ಟೇಕ್ ಇನ್ ಫುಡ್ ಅದು ಕೂಡ ನ್ಯೂಟ್ರಿಷನ್ನ ತೋರಿಸುತ್ತೆ. ಸೊ ಅದಕ್ಕೆ ನಾವು ಸೆಲ್ಸ್ನ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ನಾವು ಯಾವಾಗೆಲ್ಲ ಸೆಲ್ ಬಗ್ಗೆ ಮಾತಾಡ್ತೀವಿ ಈ ಎರಡು ಹೆಸರುಗಳನ್ನ ನಾವು ಮರೆಯೋ ಹಾಗೆ ಇಲ್ಲ. ಸೊ ದಿಸ್ ಪರ್ಸನ್ ಹಿಯರ್ who is called Anton von Leeuwenhoek. Nodi, this person is the first person in the history of mankind to have described a live cell. Badkiro cell na nodi describe mado first person is Anton von Leeuwenhoek. Hagene Robert Brown. ಈ ಎರಡೂ ಹೆಸರು ನಿಮ್ಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಎಲ್ಲೆಲ್ಲ ಸೈಂಟಿಸ್ಟ್ ಹೆಸರು ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ಅದೆಲ್ಲ ಬಂದಾಗ ನೀವು ಅದನ್ನು ನೆನ್ಪಿಟ್ಕೋಬೇಕು. ಓಕೆನಾ? ಸೊ ರಾಬರ್ಟ್ ಬ್ರೌನ್, ಹೂಸ್ ಪಿಕ್ಚರ್ ಆಲ್ಸೋ ಹ್ಯಾವ್ ಆ್ಯಡೆಡ್ ಹಿಯರ್. ರಾಬರ್ಟ್ ಬ್ರೌನ್ ಇಸ್ ದ ಪರ್ಸನ್ ಟು ಹ್ಯಾವ್ ಡಿಸ್ಕವರ್ಡ್ ದ ನ್ಯೂಕ್ಲಿಯಸ್. ಸೆಲ್ಸ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ ಅನ್ನೋದನ್ನ ಡಿಸ್ಕವರ್ ಮಾಡಿದ್ದೆ ರಾಬರ್ಟ್ ಬ್ರೌನ್. ಓಕೆನಾ? ಸೊ ಈ ಇಬ್ಬರು ಸೈಂಟಿಸ್ಟ್ ಬಗ್ಗೆ ಮತ್ತು ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ನೀವು ನೆನ್ಪಿಟ್ಕೊಂಡಿರ್ಬೇಕು. Now let's move on to learn about the cell theory. Cell theory ಅನ್ನೋದು ಅದರಲ್ಲಿ 2 ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ಸ್ ಬರೋದಕ್ಕೆ 3 ಜನ ಕಾರಣ ಇದ್ದಾರೆ. ಆ 3 ಜನದ ಹೆಸರು ನಾನಿಲ್ಲಿ ಬರೆದಿದ್ದೀನಿ. ಮೊದಲನೇದಾಗಿ ಮಥಾಯಸ್ ಶ್ಲೀಡನ್. ಹಿ ಇಸ್ ಅ ಬಾಟನಿಸ್ಟ್ ಫ್ರಮ್ ಜರ್ಮನಿ. ಅಂದರೆ ಇವರು ಜರ್ಮನಿಯಲ್ಲಿದ್ದರು, ಪ್ಲಾಂಟ್ಸ್ನ ಸ್ಟಡಿ ಮಾಡ್ತಾ ಇದ್ರು. Then we have Theodor Schwann. ಇವರು ಬ್ರಿಟಿಷ್ ಝುವಾಲಜಿಸ್ಟ್. ಇವರು ಆನಿಮಲ್ಸ್ನ ಸ್ಟಡಿ ಮಾಡ್ತಾ ಇದ್ರು ಮತ್ತು ಇವರು ಇಂಗ್ಲೆಂಡ್ನಲ್ಲಿದ್ದರು. ಹಾಗೆ ವಿ ಹ್ಯಾವ್ ರುಡಾಲ್ಫ್ ವರ್ಚೋ. ಸೊ ದಿಸ್ ಪರ್ಸನ್ ಈಸ್ ಅ ಜರ್ಮನ್ ಬಯಾಲಜಿಸ್ಟ್. ಇವರು ಸ್ಟಡಿ ಮಾಡೋ ಟೈಮಲ್ಲಿ ಸುಮಾರಾಗಿ ಮೈಕ್ರೋಸ್ಕೋಪಿ ಇವಾಲ್ವ್ ಆಗಿತ್ತು. ಸೊ ಒಳ್ಳೆ ಕಾಂಪೌಂಡ್ ಮೈಕ್ರೋಸ್ಕೋಪ್ಸ್ನ ಯೂಸ್ ಮಾಡಿ ಇವರು ಸ್ಟಡಿ ಮಾಡ್ತಾ ಇದ್ರು. ಓಕೆನಾ? ಸೊ ಫಸ್ಟಿಂದ ಮೆಥಾಯಸ್ ಶ್ಲೀಡನ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಅಲ್ಲಿಂದ ಶುರು ಮಾಡ್ಕೊಂಡು ಬರೋಣ. ಯಾವಾಗೆಲ್ಲ ನೀವು ಸೈಂಟಿಸ್ಟ್ ಬಗ್ಗೆ ಕಲಿತೀರಾ, ನಿಮ್ಗೆ ಕತೆ ಕೇಳಬೇಕಂದ್ರೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಆ ರೀತಿ ಇವ್ರ ಕತೆಗಳನ್ನ ಕಲ್ತ್ಕೋಬೇಕು. ಅವಾಗ ನಿಮ್ಗೆ ಯಾವಾಗಲೂ ಬೋರ್ ಅನ್ಸಲ್ಲ. ನಾವು ಹೆಂಗೆ ಹಿಸ್ಟ್ರಿಯಲ್ಲಿ ಕಿಂಗ್ಸ್ ಬಗ್ಗೆ ಕಲಿತೀವಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದೇ ರೀತಿ ಬಯಾಲಜಿಲಿ ಬಂದಾಗ ಕೂಡ ನಾವು ವಿತ್ ರೆಸ್ಪೆಕ್ಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದನ್ನು ಕತೆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ನಮ್ಗೆ ಯಾವತ್ತೂ ಇದರಿಂದ ಬೋರ್ ಆಗೋದಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ವೇ ಯು ಕ್ಯಾನ್ ಟ್ರಿಬ್ಯೂಟ್ ಕೊಟ್ಟಂಗಿರಬೇಕು ಈ ಸೈಂಟಿಸ್ಟ್ಗೆ. ಬಿಕಾಸ್ ಇವರೆಲ್ಲ ಆಲ್ಮೋಸ್ಟ್ ದಿಯರ್ ಎಂಟೈರ್ ಲೈಫ್ ಟೈಮ್ನೇ ಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ ರಿಸರ್ಚ್ ಮಾಡಿ ಕನ್ಕ್ಲೂಷನ್ಸ್ಗೆ ಬರೋದಕ್ಕೆ. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಗ್ರೇಟ್ ಮ್ಯಾನ್ ಮಥಾಯಸ್ ಶ್ಲೀಡನ್. ನಾನು ಆಲ್ರೆಡಿ ಹೇಳಿದ ಹಾಗೆ ಇವರೊಂದು ಜರ್ಮನ್ ಬಾಟನಿಸ್ಟ್. ಜರ್ಮನ್ ಬಾಟನಿಸ್ಟ್ ಆಬ್ವಿಯಸ್ಲಿ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಇವ್ರು ಪ್ಲಾಂಟ್ ಸೆಲ್ಸ್ನೆಲ್ಲ ಅಬ್ಸರ್ವ್ ಮಾಡುವಾಗ ಇವ್ರಿಗೇನು ಅನಿಸ್ತಂದರೆ ಎಲ್ಲ ಪ್ಲಾಂಟ್ಸಲ್ಲೂ ಸೆಲ್ಸ್ ಇರುತ್ತೆ. ಓಕೆ, ಸೊ ಇವ್ರು ಈ ಕನ್ಕ್ಲೂಷನ್ಗೆ ಬರೋ ಟೈಮು ಅರೌಂಡ್ 1838 ಆ ಟೈಮ್ ಅಷ್ಟೊತ್ತಿಗೆ ಇವ್ರು ಕನ್ಕ್ಲೂಡ್ ಮಾಡಿದ್ರು ಯಾವುದೆಲ್ಲ ಪ್ಲಾಂಟ್ಸ್ನ ಅಬ್ಸರ್ವ್ ಮಾಡಿದ್ರು ಅದಷ್ಟು ಪ್ಲಾಂಟ್ಸಲ್ಲೂ ಅವ್ರಿಗೆ ಸೆಲ್ಸ್ ಕಾಣಿಸ್ತು. ಮತ್ತು ಈ ಎಲ್ಲ ಪ್ಲಾಂಟ್ಸಲ್ಲೂ ಬೇರೆ ಬೇರೆ ರೀತಿಯ ಸೆಲ್ಸ್ ಇತ್ತು. ಸೊ ದಟ್ ಈಸ್ ದ ಫಸ್ಟ್ ಅಬ್ಸರ್ವೇಷನ್ ಮಥಾಯಸ್ ಶ್ಲೀಡನ್ದು. ಹಿ ಅಬ್ಸರ್ವ್ಡ್ ದಟ್ ಆಲ್ ದ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಎಲ್ಲ ಪ್ಲಾಂಟ್ಸಲ್ಲೂ ಸೆಲ್ಸ್ ಇದೆ, ಬೇರೆ ಬೇರೆ ರೀತಿಯ ಸೆಲ್ಸ್ ಇದೆ. ಹಾಗೆಯೇ ಈ ಸೆಲ್ಸ್ ಎಲ್ಲ ಜಾಯಿನ್ ಆಗಿ ಕಂಬೈನ್ ಆಗಿ ಸೆಲ್ಸ್ ಫಾರ್ಮ್ ದ ಟಿಶ್ಯೂಸ್ ಆಫ್ ದ ಪ್ಲಾಂಟ್. ಇವಾಗ ಇದು ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಗೆ ಜನರಲ್ ಆಗಿ ಗೊತ್ತು, ಇದನ್ನ ನಾವು ಎಷ್ಟು ವರ್ಷದಿಂದ ಕಲಿತಾ ಇದ್ದೀವಿ, ನಮಗಿದೊಂಥರ ಇಷ್ಟೇನಾ ಅವ್ರು ಕಂಡಿಡ್ದಿದ್ದು ಅನ್ನೋ ಥರ ಅನಿಸ್ಬೋದು. ಬಟ್ ಆ ಟೈಮಲ್ಲಿ ಮೈಕ್ರೋಸ್ಕೋಪ್ ಇಲ್ಲದೇ ಇರೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ.
ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿಂದ ಫಾರ್ಮ್ ಆಗಿರುತ್ತೆ ಅಂತ ಎಲ್ಲ. ಸೊ ಆ ಟೈಮ್ಗೆ 1838 ಟೈಮ್ಗೆ ದಿಸ್ ವಾಸ್ ಅ ಹ್ಯೂಜ್ ಅಬ್ಸರ್ವೇಷನ್, ಬಿಕಾಸ್ ಬಿಫೋರ್ ದಿಸ್ ಪೀಪಲ್ ಡಿಡ್ ನಾಟ್ ನೋ ಏನಿತ್ತು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ಸೊ ಇವಾಗ ಎಷ್ಟೊಂದು ಮೈಕ್ರೋಸ್ಕೋಪಿ ಎಲ್ಲ ಅಡ್ವಾನ್ಸ್ ಆಗಿದೆ, ಇದನ್ನ ನಾವು ಓದಿದ್ರೆ ಅಯ್ಯೋ ಇಷ್ಟೇನಾ ಅಂತ ಅನ್ಸುತ್ತೆ, ಬಟ್ ಅಟ್ ದಟ್ ಟೈಮ್ ದಿಸ್ ವಾಸ್ ವೆರಿ ವೆರಿ ಸಿಗ್ನಿಫಿಕೆಂಟ್. ಓಕೆನಾ. ಸೊ ಈ 1838 ಟೈಮಲ್ಲಿ ಹಿ ಅಬ್ಸರ್ವ್ಡ್, ಐ ರಿಪೀಟ್, he was a botanist, he observed plants, he studied plants. ಅವ್ರು ಯಾವುದೆಲ್ಲ ಪ್ಲಾಂಟ್ಸ್ನ ಅಬ್ಸರ್ವ್ ಮಾಡಿದ್ರು ಅದರಲ್ಲಿ ಅವ್ರಿಗೆ ಗೊತ್ತಾಯಿತು ಪ್ಲಾಂಟ್ಸ್ ಎಲ್ಲದರಲ್ಲೂ ಸೆಲ್ಸ್ ಇದ್ದೇ ಇರುತ್ತೆ, ಈ ಸೆಲ್ಸ್ ಬೇರೆ ಬೇರೆ ರೀತಿ ಇರುತ್ತೆ, ಸೆಲ್ಸ್ ಎಲ್ಲ ಟಿಶ್ಯೂಸ್ನ ಫಾರ್ಮ್ ಮಾಡುತ್ತೆ. ಸೊ ಇದಿಷ್ಟು ವಾಸ್ ದಿ ಅಬ್ಸರ್ವೇಷನ್ಸ್ ಆಫ್ ಮೆಥಾಯಸ್ ಶ್ಲೀಡೆನ್. ನೆಕ್ಸ್ಟ್, ಕಮಿಂಗ್ ಟು ದ ಬ್ರಿಟಿಷ್ ಝೂಯಾಲಜಿಸ್ಟ್ ಥಿಯೋಡೋರ್ ಶ್ವಾನ್. ಥಿಯೋಡೋರ್ ಶ್ವಾನ್ ವರ್ಕ್ಡ್ ಅರೌಂಡ್ ದ ಸೇಮ್ ಟೈಮ್ ಆಸ್ ಮೆಥಾಯಸ್ ಶ್ಲೀಡೆನ್. ಇದು ನಾನು ಹೇಳಿದೆ 1838. 1839 ಅಲ್ಲಿ ಇವ್ರು ಝೂಯಾಲಜಿಸ್ಟ್ ಆಗಿದ್ರು ಕೂಡ ಇವರು ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಎರಡೂ ಟಿಶ್ಯೂಸ್ನ, ಎರಡೂ ಆರ್ಗ್ಯಾನಿಸಮ್ಸ್ನ ಸ್ಟಡಿ ಮಾಡಿದರು. ಸೊ ಇವ್ರ ರಿಸಲ್ಟ್ಸ್ ಏನಿತ್ತು ಅಂದರೆ, ಆನಿಮಲ್ ಸೆಲ್ಸಲ್ಲಿ ಒಂದು ಥಿನ್ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಅವ್ರು ಯಾವಾಗ ಆನಿಮಲ್ ಸೆಲ್ಸ್ನ ಮೈಕ್ರೋಸ್ಕೋಪಲ್ಲಿಟ್ಟು ನೋಡಿದ್ರು ಅವಾಗ ಆನಿಮಲ್ ಸೆಲ್ಸಲ್ಲಿ ಔಟರ್ ಮೋಸ್ಟ್ ಬೌಂಡ್ರಿ ಏನಿರುತ್ತೆ ಅದು ಪ್ಲಾಸ್ಮಾ ಮೆಂಬ್ರೇನ್ ಆಗಿರುತ್ತೆ, ಇದೊಂದು ತೆಳ್ಳಗಿರೋ ಲೇಯರ್. ದಿಸ್ ಇಸ್ ಹಿಸ್ ಫಸ್ಟ್ ಅಬ್ಸರ್ವೇಷನ್. ಇನ್ನೊಂದು ಏನಂದರೆ, ಅದೇ ಪ್ಲಾಂಟ್ ಸೆಲ್ಸ್ನ ಅಬ್ಸರ್ವ್ ಮಾಡಿದಾಗ ಪ್ಲಾಂಟ್ ಸೆಲ್ಸಲ್ಲಿ ಹೊರಗಡೆ ಒಂದು ಥಿಕ್ ರಿಜಿಡ್ ಲೇಯರ್ ಇರುತ್ತೆ, ಇದಕ್ಕೆ ಸೆಲ್ ವಾಲ್ ಅಂತ ಕರಿತೀವಿ. ಅದರೊಳಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ. ಓಕೆ. ಸೊ ಅವ್ರದ್ದು ಅಬ್ಸರ್ವೇಷನ್ ಏನಂದರೆ, ಪ್ಲಾಂಟ್ ಮತ್ತು ಆನಿಮಲ್ ಟಿಶ್ಯೂಸ್ನ ಅಬ್ಸರ್ವ್ ಮಾಡಿದಾಗ ಪ್ಲಾಂಟ್ ಸೆಲ್ಸಲ್ಲಿ ಒಂದು ಎಕ್ಸ್ಟ್ರಾ ಲೇಯರ್ ಇದೆ, ಸೆಲ್ ವಾಲ್ ಅಂತ. ಆ ಸೆಲ್ ವಾಲ್ ಆನಿಮಲ್ ಸೆಲ್ಸಲ್ಲಿ ಇಲ್ಲ ಅನ್ನೋದು. ಎರಡನೇದಾಗಿ ಇವ್ರು ಏನು ಹೇಳಿದ್ರಂದರೆ, ಹಿ ಪ್ರಪೋಸ್ ದ್ಯಾಟ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್, ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಏನು ಬಾಡಿ ಇದೆ ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ದು, ನಮ್ಮ ಬಾಡಿಯಲ್ಲಿ ಸೆಲ್ಸ್ ಇದೆ. ಸೆಲ್ಸ್ ಜೊತೆಗೆ ಸೆಲ್ಸ್ ಏನೆಲ್ಲ ಪ್ರೊಡ್ಯೂಸ್ ಮಾಡಿರುತ್ತೆ, ಪ್ರಾಡಕ್ಟ್ಸ್ ಆಫ್ ಸೆಲ್ಸ್, ಇದನ್ನು ನಾವು ನೋಡ್ಬೋದು. ಸೊ ಬಾಡೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಇರುತ್ತೆ, ಮತ್ತು ಸೆಲ್ಸ್ ಜೊತೆಗೆ ಸೆಲ್ಸ್ ಏನೆಲ್ಲ ಪ್ರೊಡ್ಯೂಸ್ ಮಾಡಿರುತ್ತೆ ಅದು ಕೂಡ ನೋಡ್ಬೋದು ಅಂತ. ಸೊ ನಾವಿಲ್ಲಿ ಸೆಲ್ ಥಿಯರಿಲಿ ಈ 3 ಜನದ ಹೆಸರು ತಗೋತೀವಿ, ಬಟ್ ಈ 3 ಜನ ಒಟ್ಟಿಗೆ ಕೆಲಸ ಮಾಡಿಲ್ಲ. ಬೇರೆ ಬೇರೆ ಪಾರ್ಟ್ ಆಫ್ ದ ವರ್ಲ್ಡಲ್ಲಿದ್ದರು, ಬೇರೆ ಬೇರೆ ಟೈಮ್ ಲೈನ್ಸಲ್ಲಿ ವರ್ಕ್ ಮಾಡಿದ್ರು. ಇದೆರಡು ಸುಮಾರು ಸೇಮ್ ಟೈಮ್ ಲೈನ್, ಬಟ್ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅದು 1855, ಅದು ಸ್ವಲ್ಪ ವರ್ಷಗಳ ನಂತರ. ಸೊ ಇವರಿಬ್ಬರು ಸಿಮಿಲರ್ ಐಡಿಯಾಸ್ ಇತ್ತು. ಮೆಥಾಯಸ್ ಶ್ಲೀಡೆನ್ ಪ್ಲಾಂಟ್ಸ್ ಬಗ್ಗೆ ಮಾತ್ರ ಅಬ್ಸರ್ವ್ ಮಾಡಿ ಅವ್ರ ಅಬ್ಸರ್ವೇಷನ್ಸ್ನ ಹೇಳಿದ್ರು. ಥಿಯೋಡೋರ್ ಶ್ವಾನ್ ಪ್ಲಾಂಟ್ ಮತ್ತು ಆನಿಮಲ್ಸ್ ಎರಡನ್ನೂ ಅಬ್ಸರ್ವ್ ಮಾಡಿ ಅವ್ರ ಅಬ್ಸರ್ವೇಷನ್ಸ್ನ ಪ್ರಪೋಸ್ ಮಾಡಿದ್ರು. ಓಕೆ. ಸೊ ದೀಸ್ 2 ಪೀಪಲ್ ಫಾರ್ಮ್ಯುಲೇಟೆಡ್ ದ ಸೆಲ್ ಥಿಯರಿ. ಕೆಲವು ವರ್ಷಗಳ ನಂತರ 1855 ರೂಡಾಲ್ಫ್ ವರ್ಷೋ ಅನ್ನೋರು, ಇವರು ಹೀ ಈಸ್ ಆಲ್ಸೋ ಜರ್ಮನ್ ನ್ಯಾಷನಲ್, ಜರ್ಮನಿಯವರು, ಇವರು ಸ್ವಲ್ಪ ಮಾಡಿಫೈ ಮಾಡಿದ್ರು ಇವ್ರೇನು ಹೇಳಿದ್ರು ಅಂತ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಯ್ತಂದ್ರೆ, ಇವರಿಬ್ರು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್ ಅಂತ ಹೇಳಿದ್ರು, ಬಟ್ ಹೊಸ ಸೆಲ್ಸ್ ಬರಬೇಕಂದ್ರೆ ಅದು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಸೊ ಆ ಕ್ಲಾರಿಟಿ ನಮಗೆ ರೂಡಾಲ್ಫ್ ವರ್ಚೋ ಇಂದ ಸಿಕ್ತು. ಸೊ ವಾಟ್ ಹಿ ಸೆಡ್ ವಾಸ್, ಹೊಸ ಸೆಲ್ಸ್ ಯಾವಾಗಾದರೂ ಫಾರ್ಮ್ ಆಗಬೇಕಂದ್ರೆ ಇಟ್ ಕೆನಾಟ್ ಅರೈಸ್ ಔಟ್ ಆಫ್ ನೋವೇರ್, ಮ್ಯಾಜಿಕ್ ಥರ ಅದು ಬರೋದಕ್ಕಾಗೋದಿಲ್ಲ. ಏನು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಇರುತ್ತೆ, ಬಾಡಿಯಲ್ಲಿ ಆಲ್ರೆಡಿ ಏನು ಸೆಲ್ಸ್ ಇರುತ್ತೆ ಆ ಸೆಲ್ಸೇ ಡಿವೈಡ್ ಆಗಿ ಹೊಸ ಸೆಲ್ಸ್ಗೆ ಫಾರ್ಮ್ ಮಾಡಬೇಕು. ಹೊಸ ಸೆಲ್ಸ್ ಔಟ್ ಆಫ್ ನೋವೇರ್, ಔಟ್ ಆಫ್ ಥಿನ್ ಏರ್ ಹಾಗೆ ಫಾರ್ಮ್ ಆಗೋದಕ್ಕಾಗೋದಿಲ್ಲ. ಸೊ ಇಫ್ ಎ ನ್ಯೂ ಸೆಲ್ ಹ್ಯಾಸ್ ಟು ಫಾರ್ಮ್, ಹೊಸ ಸೆಲ್ ಫಾರ್ಮ್ ಆಗಬೇಕಂದ್ರೆ ಅದು ಒಂದೇ ರೀತಿಯಿಂದ ಆಗಕ್ಕೆ ಸಾಧ್ಯ. ಆಲ್ರೆಡಿ ಎಕ್ಸಿಸ್ಟ್ ಆಗಿರೋ ಸೆಲ್ ಡಿವೈಡ್ ಆಗಿ ಹೊಸ ಸೆಲ್ಸ್ಗೆ ಮಾತ್ರ ಫಾರ್ಮ್ ಮಾಡ್ಬೋದು. ಓಕೆ. ಸೊ ಹಿ ಪ್ರಪೋಸ್ಡ್ ದ್ಯಾಟ್ ನ್ಯೂ ಸೆಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ಪ್ರೀ-ಎಕ್ಸಿಸ್ಟಿಂಗ್ ಸೆಲ್ಸ್. ಪ್ರೀ-ಎಕ್ಸಿಸ್ಟಿಂಗ್ ಸೆಲ್ಸ್ ಅಂದ್ರೇನು, ಆಲ್ರೆಡಿ ಬಾಡಿಯಲ್ಲಿರುವಂಥ ಸೆಲ್ಸ್. ಆಲ್ರೆಡಿ ಬಾಡಿಯಲ್ಲಿರುವಂಥ ಸೆಲ್ಸ್ ಡಿವೈಡ್ ಆಗಿ ಮಾತ್ರ ಹೊಸ ಸೆಲ್ಸ್ಗೆ ಫಾರ್ಮ್ ಮಾಡೋಕ್ಕೆ ಸಾಧ್ಯ. ಓಕೆ. ಸೊ ಇದನ್ನು ಆಮ್ನಿಸ್ ಸೆಲ್ಯುಲಾ ಎ ಸೆಲ್ಯುಲಾ ಅಂತ ಕರೀತಾರೆ. ಸೊ ದಿಸ್ ಇಸ್ ಪ್ರಾಬಬ್ಲಿ ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್. ಇಟ್ ಮೀನ್ಸ್ ದ್ಯಾಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಲ್ಸಿಂದ ಮಾತ್ರ ಹೊಸ ಸೆಲ್ಸ್ ಬರೋಕ್ಕೆ ಸಾಧ್ಯ ಅಂತ. ಓಕೆನಾ. ಸೊ ಹಿ ಮಾಡಿಫೈಡ್, ಇವರಿಬ್ರದ್ದು ಏನು ಹೈಪೋಥೆಸಿಸ್ ಇತ್ತು ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಇವಾಗ ನಾವು ಸೆಲ್ ಥಿಯರಿನ ಈ 2 ಪಾಯಿಂಟ್ಸಿಂದ ಅರ್ಥ ಮಾಡ್ಕೋತೀವಿ. ಮೊದಲನೇ ಪಾಯಿಂಟ್,
ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಯಾವುದೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ, ಬ್ಯಾಕ್ಟೀರಿಯಾ, ಫಂಗೈ, ಪ್ಲಾಂಟ್ಸ್, ಆನಿಮಲ್ಸ್ ಎಲ್ಲ ಕೂಡ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್. ಓಕೆ, ಆ್ಯಂಡ್ ಆಲ್ಸೋ ದ ಪ್ರಾಡಕ್ಟ್ಸ್ ಆಫ್ ಸೆಲ್ಸ್. ಪ್ರಾಡಕ್ಟ್ಸ್ ಆಫ್ ಸೆಲ್ಸ್ ಅಂದ್ರೆ ಏನು? ಸೆಲ್ಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅದು. ಸೊ ನಾವು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಸೆಲ್ಸ್ ಇರುತ್ತೆ ಮತ್ತು ಸೆಲ್ಸ್ದು ಪ್ರಾಡಕ್ಟ್ಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ ರೂಡಾಲ್ಫ್ ವರ್ಚು ಹೇಳಿತು, ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಸೊ ಆಲ್ರೆಡಿ ಏನು ಸೆಲ್ಸ್ ಪ್ರೆಸೆಂಟ್ ಇರುತ್ತೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ, ಆ ಸೆಲ್ಸಿಂದ ಮಾತ್ರ ಹೊಸ ಸೆಲ್ಸ್ ಬರೋದಕ್ಕೆ ಸಾಧ್ಯ. ಸೊ ಈ 2 ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶ್ಚನ್ ಫಾರ್ ಯೋರ್ PU ಎಕ್ಸಾಮ್ಸ್. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ದ ಸೆಲ್ ಥಿಯರಿ. ಇವಾಗ ಒಂದು ಜನರಲ್ ಓವರ್ವ್ಯೂ ಬಗ್ಗೆ ಮಾತಾಡೋಣ. ನೀವು ಆಲ್ರೆಡಿ ನಿಮ್ಮ ಲೋವರ್ ಗ್ರೇಡ್ಸಲ್ಲಿ ಹೈಸ್ಕೂಲಲ್ಲಿ ಕಲ್ತಿದ್ದೀರಾ ಸೆಲ್ ಅಂದ್ರೆ ಏನಂತ, ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ ಬಗ್ಗೆ ಡಿಫ್ರೆನ್ಸ್ ಕೂಡ ಕಲ್ತಿದ್ದೀರಾ. ನಿಮ್ಗೊಂದು ಆಕ್ಟಿವಿಟಿ ಕೂಡ ಇರ್ಬೋದಂತ ಅನ್ಕೋತೀನಿ. ಆನಿಮಲ್ ಸೆಲ್ಗೆ ಎಕ್ಸಾಂಪಲ್ ಆಗಿ ನಾವು ಹ್ಯೂಮನ್ ಚೀಕ್ ಸೆಲ್ನ ತಗೊಂಡಿದ್ವಿ, ಹಾಗೆ ಪ್ಲಾಂಟ್ ಸೆಲ್ನ ಸ್ಟಡಿ ಮಾಡಬೇಕಂದ್ರೆ ಎಕ್ಸಾಂಪಲ್ ಆಗಿ ನಾವು ಅನಿಯನ್ ಸೆಲ್ನ ತಗೊಂಡಿದ್ವಿ. ದಿಸ್ ಇಸ್ ಅ ಪ್ಲಾಂಟ್ ಸೆಲ್. ಹಾಗೇನೆ ಚೀಕ್ ಸೆಲ್ ಆಬ್ವಿಯಸ್ಲಿ ಹ್ಯೂಮನ್ಸ್ ತಂದ್ರೆ ದಿಸ್ ಇಸ್ ಅನ್ ಆನಿಮಲ್ ಸೆಲ್. ಓಕೆ, ಸೊ ಆನಿಮಲ್ ಸೆಲ್ outermost boundary is the cell membrane. Plant cell ge outermost protective covering is the cell wall. ಇದೊಂದು ಮೇಜರ್ ಡಿಫ್ರೆನ್ಸ್ ನಿಮ್ಗೆ ನೆನಪಿದ್ರೆ, ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂದರೆ, ಪ್ಲಾಂಟ್ ಸೆಲ್ಸಲ್ಲಿ ಸೆಲ್ ವಾಲ್ ಇರುತ್ತೆ, ಆನಿಮಲ್ ಸೆಲ್ಸಲ್ಲಿ ಇರೋದಿಲ್ಲ. ಆನಿಮಲ್ ಸೆಲ್ಸಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ, ಪ್ಲಾಂಟ್ ಸೆಲ್ಸಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತಾ? ಪ್ಲಾಂಟ್ ಸೆಲ್ಸಲ್ಲಿ ಮಾತ್ರ ಅಲ್ಲ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಸೆಲ್ ಮೆಂಬ್ರೇನ್ ಇದ್ದೇ ಇರುತ್ತೆ. ಸೊ ಈ ಸೆಲ್ ವಾಲ್ ಒಳಗಡೆ ಪ್ಲಾಂಟ್ ಸೆಲ್ಸಲ್ಲಿ ಕೂಡ ನಾವು ಸೆಲ್ ಮೆಂಬ್ರೇನ್ನ ನೋಡ್ಬೋದು. ಓಕೆ, ಇದು ಬಿಟ್ಟರೆ ಸೆಲ್ಸ್ ಒಳಗಡೆ ಎರಡರಲ್ಲೂ ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಓಕೆ. ಈ ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ ಇನ್ ದ ಫಾರ್ಮ್ ಆಫ್ DNA. ಓಕೆನಾ? ಸೊ ದೀಸ್ ಆರ್ ಸಮ್ ಥಿಂಗ್ಸ್ ನೀವು ನಿಮ್ಮ ಲೋವರ್ ಗ್ರೇಡ್ಸಲ್ಲಿ ಕಲ್ತಿರೋದು. ನೀವು ಆನಿಮಲ್ ಸೆಲ್ಗೆ ಚೀಕ್ ಸೆಲ್, ಪ್ಲಾಂಟ್ ಸೆಲ್ಗೆ ಅನಿಯನ್ ಸೆಲ್, ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ಇಷ್ಟನ್ನ ಕಲ್ತಿರ್ತೀರಾ ಅನ್ಸುತ್ತೆ. ಸೊ ದಿಸ್ ಇಸ್ ಲೈಕ್ ಅ ಕ್ವಿಕ್ ರೀಕ್ಯಾಪ್. ಮತ್ತೆ ಇನ್ನೊಂದು ವೇ ಇದೆ ನಾವು ಸೆಲ್ಸ್ನ ಕ್ಯಾಟಗರೈಸ್ ಮಾಡೋದಕ್ಕೆ, ಆ್ಯಂಡ್ ದಟ್ ಈಸ್ ಆನ್ ದ ಬೇಸಿಸ್ ಆಫ್ presence of nuclear membrane. ಸೊ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಎಲ್ಲ ಸೆಲ್ಸಲ್ಲೂ ನ್ಯೂಕ್ಲಿಯಸ್ ಇದ್ದೇ ಇರುತ್ತೆ. ನ್ಯೂಕ್ಲಿಯಸಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇದ್ದೇ ಇರುತ್ತೆ. ಈ ಜೆನೆಟಿಕ್ ಮೆಟೀರಿಯಲ್ ಸರೌಂಡಿಂಗ್ ಒಂದು ಮೆಂಬ್ರೇನ್ ಇದೆಯಾ ಇಲ್ವಾ ಅನ್ನೋದ್ರ ಬೇಸಿಸ್ ಮೇಲೆ ನಾವು 2 ರೀತಿಯಾಗಿ ಸೆಲ್ಸ್ನ ಕ್ಯಾಟಗರೈಸ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ. ಮೊದಲನೇದು ಪ್ರೋಕ್ಯಾರಿಯಾಟಿಕ್ ಸೆಲ್, ಎರಡನೇದು ಯೂಕ್ಯಾರಿಯಾಟಿಕ್ ಸೆಲ್. ಈ ಕ್ಲಾಸಿಫಿಕೇಶನ್ ಬೇಸಿಸ್ಸೇ ನ್ಯೂಕ್ಲಿಯಸ್ ಹೆಂಗಿದೆ ಸೆಲ್ಸಲ್ಲಿ ಅನ್ನೋದು. ನ್ಯೂಕ್ಲಿಯಸ್ ಸುತ್ತ ಮೆಂಬ್ರೇನ್ ಇದೆಯಾ, ನ್ಯೂಕ್ಲಿಯಸ್ ಸುತ್ತ ಮೆಂಬ್ರೇನ್ ಇಲ್ವಾ? ಮೆಂಬ್ರೇನ್ ಇಲ್ಲದೆ ಇದ್ದರೆ ಅದಕ್ಕೆ ನಾವು ಪ್ರೋಕ್ಯಾರಿಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಈ ಸೆಲ್ಸಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇರೋದಿಲ್ಲ. ಸೊ ಇವಾಗ ನಾವು ಈ ವರ್ಡ್ನ ಸ್ಪ್ಲಿಟ್ ಮಾಡಬೇಕಂದ್ರೆ, ಪ್ರೋ ಹಿಯರ್ ರಿಲೇಟ್ಸ್ ಟು ಪ್ರಿಮಿಟಿವ್, ಕ್ಯಾರಿಯಾಟಿಕ್ ಇಸ್ ಡಿರೈವ್ಡ್ ಫ್ರಮ್ ಅ ವರ್ಡ್ ಕಾಲ್ಡ್ ಕ್ಯಾರಿಯಾನ್. ಕ್ಯಾರಿಯಾನ್ ಅಂದರೆ ನ್ಯೂಕ್ಲಿಯಸ್. ಓಕೆ, ಪ್ರಿಮಿಟಿವ್ ನ್ಯೂಕ್ಲಿಯಸ್ ಯಾವುದೆಲ್ಲ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಇದೆ ಬ್ಯಾಕ್ಟೀರಿಯಾ ಥರ, ಆ ಆರ್ಗ್ಯಾನಿಸಮ್ಸಲ್ಲಿ ನಾವು ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ನೋಡೋದಿಲ್ಲ. ಓಕೆನಾ? ಸೊ ಅಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಪ್ರೋಕ್ಯಾರಿಯಾಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ನೀವು ಹೆಸರಿನ ಅರ್ಥ ತಿಳ್ಕೊಂಡ್ಬಿಟ್ರೆ ಮತ್ತೆ ನಿಮ್ಗೆ ಯಾವತ್ತೂ ಕನ್ಫ್ಯೂಷನ್ ಬರೋದಿಲ್ಲ. ಓಕೆನಾ? ಸೊ ಪ್ರೋ ಅಂದರೆ ಪ್ರಿಮಿಟಿವ್,
ಕ್ಯಾರಿಯಾನ್ ಅಂದರೆ ನ್ಯೂಕ್ಲಿಯಸ್. ಪ್ರೊಕ್ಯಾರಿಯಾಟಿಕ್ ಸೆಲ್ಸ್ ಆರ್ ದೋಸ್ ಸೆಲ್ಸ್ ದಟ್ ಹ್ಯಾವ್ ಅ ಪ್ರಿಮಿಟಿವ್ ನ್ಯೂಕ್ಲಿಯಸ್, ಅಂದರೆ ಹಳೆ ಏನ್ಷಿಯಂಟ್ ಕೈಂಡ್ ಆಫ್ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಅದೇ ನಾವು ಯು ಕ್ಯಾರಿಯಾಟಿಕ್ ಸೆಲ್ಸ್ನ ತಗೊಂಡ್ರೆ, ಯು ಅನ್ನೋ ಪದದ ಅರ್ಥ ಟ್ರೂ. ಕ್ಯಾರಿಯಾಟಿಕ್ ಅಗೇನ್ ಹಿಯರ್ ಇಸ್ ಡಿರೈವ್ ಫ್ರಮ್ ಅ ವರ್ಡ್ ಕಾಲ್ಡ್ ಕ್ಯಾರಿಯಾನ್. ಕ್ಯಾರಿಯಾನ್ಗೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಓಕೆ, ಸೊ ಕ್ಯಾರಿಯಾನ್ ಅಂದರೆ ನ್ಯೂಕ್ಲಿಯಸ್. ಯುಕ್ಯಾರಿಯಾಟಿಕ್ ಸೆಲ್ಸ್ ಆರ್ ಸೆಲ್ಸ್ ದಟ್ ಹ್ಯಾವ್ ಅ ಟ್ರೂ ನ್ಯೂಕ್ಲಿಯಸ್. ಟ್ರೂ ನ್ಯೂಕ್ಲಿಯಸ್ ಅಂದರೆ ಏನಿಲ್ಲ ಅರ್ಥ, ಆ ನ್ಯೂಕ್ಲಿಯಸ್ ಸುತ್ತ ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಇದೆ, ಒಂದು ಪ್ರೊಟೆಕ್ಟಿವ್ ಮೆಂಬ್ರೇನ್ ಇದೆ. ಪ್ರೊಕ್ಯಾರಿಯಾಟಿಕಲ್ಲಿ ಮೆಂಬ್ರೇನ್ ನ್ಯೂಕ್ಲಿಯಸ್ ಸುತ್ತ ಇರೋದಿಲ್ಲ. ಯುಕ್ಯಾರಿಯಾಟಿಕ್ ಸೆಲ್ಸ್ ಅಲ್ಲಿ ನ್ಯೂಕ್ಲಿಯಸ್ ಸುತ್ತ ಒಂದು ಮೆಂಬ್ರೇನ್ ಇರುತ್ತೆ. ಸೊ ದೀಸ್ ಹ್ಯಾವ್ ಅ ಮೆಂಬ್ರೇನ್ ಬಾಂಡ್ ನ್ಯೂಕ್ಲಿಯಸ್. ಅದಷ್ಟೇ ಅಲ್ಲ, ಇನ್ನೊಂದು ಡಿಫ್ರೆನ್ಸ್ ಕೂಡ ನಾವು ನೋಡ್ಬೋದು ಪ್ರೊಕ್ಯಾರಿಯಾಟಿಕ್ ಮತ್ತು ಯುಕ್ಯಾರಿಯಾಟಿಕ್ ಸೆಲ್ಸ್ ಮಧ್ಯ. ಒಂದು ಏನಂದರೆ, ಪ್ರೊಕ್ಯಾರಿಯಾಟಿಕ್ ಸೆಲ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರೋದಿಲ್ಲ. ದಿ ಲ್ಯಾಕ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ವಾಟ್ ಆರ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್? ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಅಪ್ಯಾರಟಸ್ ಯಾವುದೂ ಇರೋದಿಲ್ಲ. ಓಕೆನಾ? ಸೊ ಆ ಆರ್ಗನೆಲ್ಸ್ ಯಾವುದೆಲ್ಲ ಆರ್ಗನೆಲ್ಸ್ ಸುತ್ತ ಒಂದು ಮೆಂಬ್ರೇನ್ ಇರುತ್ತೆ, ಅಂಥ ಯಾವ ಆರ್ಗನೆಲ್ಸ್ ಕೂಡ ನಾವು ಪ್ರೊಕ್ಯಾರಿಯಾಟಿಕ್ ಸೆಲ್ಸಲ್ಲಿ ನೋಡೋದಿಲ್ಲ. ಆ ಆರ್ಗನೆಲ್ಸ್ ಎಲ್ಲ ಕೂಡ ನಾವು ಯುಕ್ಯಾರಿಯಾಟಿಕ್ ಸೆಲ್ಸಲ್ಲಿ ನೋಡ್ತೀವಿ. ಇಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರುತ್ತೆ. ವಿ ಹ್ಯಾವ್ ಮೈಟೊಕಾಂಡ್ರಿಯಾ, ವಿ ಹ್ಯಾವ್ ಕ್ಲೋರೋಪ್ಲಾಸ್ಟ್, ವಿ ಹ್ಯಾವ್ ಗಾಲ್ಜಿ ಅಪ್ಯಾರಟಸ್, ವಿ ಹ್ಯಾವ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಯು ಹ್ಯಾವ್ ಲೈಸೋಸೋಮ್ಸ್. ಸೊ ಇದೆಲ್ಲ ಆರ್ಗನೆಲ್ಸ್ ಕೂಡ ನಾವು ಯುಕ್ಯಾರಿಯಾಟಿಕ್ ಸೆಲ್ಸಲ್ಲಿ ಮಾತ್ರ ನೋಡ್ತೀವಿ. ಓಕೆನಾ? ಸೊ ಎರಡು ಮೇಜರ್ ಡಿಫ್ರೆನ್ಸ್ ಇದೆ ಪ್ರೊಕ್ಯಾರಿಯಾಟಿಕ್ ಯುಕ್ಯಾರಿಯಾಟಿಕ್. ಫಸ್ಟ್ ಡಿಫ್ರೆನ್ಸ್, ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್, ಪ್ರೊಕ್ಯಾರಿಯಾಟಿಕ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಸುತ್ತ ಮೆಂಬ್ರೇನ್ ಇಲ್ಲ, ಯುಕ್ಯಾರಿಯಾಟಿಕ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಸುತ್ತ ಮೆಂಬ್ರೇನ್ ಇದೆ. ಸೆಕೆಂಡ್ ಪಾಯಿಂಟ್, ಪ್ರೊಕ್ಯಾರಿಯಾಟಿಕ್ ಸೆಲ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲ. ಯಾವ್ಯಾವ ಆರ್ಗನೆಲ್ಸ್, ಯಾವುದು ಮೆಂಬ್ರೇನ್ ಇರುವಂಥ ಆರ್ಗನೆಲ್ಸ್ ಇಲ್ಲ. ಯುಕ್ಯಾರಿಯಾಟ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ನ ನಾವು ನೋಡ್ಬೋದು. One thing that is common to both prokaryotic and eukaryotic cells is the presence of cytoplasm. ಎಲ್ಲ ಲಿವಿಂಗ್ ಸೆಲ್ಸಲ್ಲೂ ಸೈಟೋಪ್ಲಾಸಮ್ ಇದ್ದೇ ಇರುತ್ತೆ. ಸೈಟೋಪ್ಲಾಸಮ್ ಇಸ್ ಲೈಕ್ ದ ಮೇನ್ ಅರೀನಾ ಆರ್ ದ ಮೇನ್ ಏರಿಯಾ ವೆರ್ ಆಲ್ ದ ಕೆಮಿಕಲ್ ಆಕ್ಟಿವಿಟೀಸ್ ಆರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಅ ಸೆಲ್ ವಿಲ್ ಟೇಕ್ ಪ್ಲೇಸ್ ಅಲ್ವಾ. ಸೊ ಸೆಲ್ಸಲ್ಲಿ ಎಷ್ಟೊಂದು ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗ್ತಾನೆ ಇರುತ್ತೆ. ಏನೋ ಬಿಲ್ಡ್ ಆಗ್ತಾ ಇರುತ್ತೆ, ಏನೋ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ, ಎನರ್ಜಿ ಯೂಸ್ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಆಗೋದು ಸೈಟೋಪ್ಲಾಸಮ್ನಲ್ಲೇ. ಸೊ ಇಟ್ಸ್ ಲೈಕ್ ಅ ಫ್ಲೂಯಿಡ್ ಮೇಟ್ರಿಕ್ಸ್. ಅದು ಪ್ರೊಕ್ಯಾರಿಯಾಟಿಕ್ ಸೆಲ್ಸ್, ಯುಕ್ಯಾರಿಯಾಟಿಕ್ ಸೆಲ್ಸ್ ಎರಡರಲ್ಲೂ ಕೂಡ ಪ್ರೆಸೆಂಟ್ ಆಗಿರುತ್ತೆ. ನಾವು ಕಮಿಂಗ್ ಟು ರೈಬೋಸೋಮ್ಸ್. ದಿಸ್ ಇಸ್ ಒನ್ ಆರ್ಗನೆಲ್ ದಟ್ ಇಸ್ ಪ್ರೆಸೆಂಟ್ ಇನ್ ಬೋತ್ ಆಫ್ ದೀಸ್. ಇವಾಗ ರೈಬೋಸೋಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ನಾನಿಲ್ಲಿ ಹೇಳಿದ್ದೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲ ಅಂತ, ಬಟ್ ನಾನು ಹೇಳ್ತಾ ಇದ್ದೀನಿ ರೈಬೋಸೋಮ್ ಇದೆ ಅಂತ. ಹಾಗಂದ್ರೆ ರೈಬೋಸೋಮ್ ಸುತ್ತ ಮೆಂಬ್ರೇನ್ ಇರೋದಿಲ್ಲ. ರೈಬೋಸೋಮ್ ಇಸ್ ಅ ನಾಟ್ ಬೌಂಡ್ ಬೈ ಮೆಂಬ್ರೇನ್. ರೈಬೋಸೋಮ್ನ ನಾವು ಒಂಥರ ಯೂನಿವರ್ಸಲ್ ಆರ್ಗನೆಲ್ ಅಂತ ಕರಿತೀವಿ. ಯಾಕೆ ಯೂನಿವರ್ಸಲ್ ಆರ್ಗನೆಲ್ ಅಂತ ಕರಿತೀವಿ ಅಂದರೆ, ಇದು ಎಲ್ಲ ಸೆಲ್ಸಲ್ಲೂ ಇರುತ್ತೆ. ಎಲ್ಲ ಲಿವಿಂಗ್ ಸೆಲ್ಸಲ್ಲೂ ನಾವು ರೈಬೋಸೋಮ್ನ ನೋಡ್ಬೋದು. ಬೇರೆ ಆರ್ಗನೆಲ್ಸ್ನ ತೊಗೊಂಡ್ರೆ ಲೈಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಗಾಲ್ಜಿ ಅಪ್ಯಾರಟಸ್ ಅಥವಾ ಮೈಟೊಕಾಂಡ್ರಿಯಾ, ಈ ಎಲ್ಲ ಆರ್ಗನೆಲ್ಸ್ ಎಲ್ಲ ಸೆಲ್ಸಲ್ಲಿ ಇರಲ್ಲ. ಆಬ್ವಿಯಸ್ಲಿ ಪ್ರೊಕ್ಯಾರಿಯಾಟಿಕ್ ಸೆಲ್ಸಲ್ಲಿ ಅದಿರೋದಿಲ್ಲ. ಆದರೆ ಇಫ್ ಯು ಹ್ಯಾವ್ ಟು ಪಿಕ್ ಒನ್ ಆರ್ಗನೆಲ್ ದಟ್ ಇಸ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಸೆಲ್ಸ್, ಇಟ್ ಇಸ್ ನನ್ ಅದರ್ ದೆನ್ ರೈಬೋಸೋಮ್ಸ್. ರೈಬೋಸೋಮ್ಸ್ನ ನಾವು ಎಲ್ಲ ರೀತಿಯ ಸೆಲ್ಸಲ್ಲಿ ಕೂಡ ನೋಡ್ಬೋದು. ಓಕೆನಾ? ಸೊ ಇಲ್ಲಿ ರೈಬೋಸೋಮ್ಸ್ ಇರುತ್ತೆ. ಯೂಶಲಿ ಅದು ಸೈಟೋಪ್ಲಾಸಮಲ್ಲೇ ಪ್ರೆಸೆಂಟ್ ಆಗಿರುತ್ತೆ. ಯುಕ್ಯಾರಿಯೋಟ್ಸಲ್ಲಿ ಕೂಡ ರೈಬೋಸೋಮ್ಸ್ ಇರುತ್ತೆ. ಯುಕ್ಯಾರಿಯೋಟ್ಸಲ್ಲಿ ರೈಬೋಸೋಮ್ಸ್ ಸೈಟೋಪ್ಲಾಸಮಲ್ಲೂ ಇರುತ್ತೆ. ಕೆಲವೊಂದು ಆರ್ಗನೆಲ್ಸ್ ಒಳಗಡೆ ಕೂಡ ಇರುತ್ತೆ. ಮೈಟೊಕಾಂಡ್ರಿಯಾ ಒಳಗಡೆ ಇರುತ್ತೆ. ಪ್ಲಾಂಟ್ ಸೆಲ್ಸಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ, ಕ್ಲೋರೋಪ್ಲಾಸ್ಟ್ ಒಳಗೂ ಇರುತ್ತೆ. ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ಇರುತ್ತೆ. ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ಇರುತ್ತೆ ಅದಕ್ಕೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಸೊ ಯುಕ್ಯಾರಿಯೋಟಿಕ್ ಸೆಲ್ಸಲ್ಲಿ ರೈಬೋಸೋಮ್ಸ್ ಫ್ರೀಯಾಗಿ ಸೈಟೋಪ್ಲಾಸಮಲ್ಲಿ ಕೂಡ ಇರ್ಬೋದು, ಅಥವಾ ಬೇರೆ ಆರ್ಗನೆಲ್ಸ್ ಜೊತೆ ಕೂಡ ಅಸೋಸಿಯೇಟ್ ಆಗಿರ್ಬೋದು. ಇವಾಗ ರೈಬೋಸೋಮ್ ಕ್ಲೋರೋಪ್ಲಾಸ್ಟ್ ಒಳಗಡೆ, ಮೈಟೊಕಾಂಡ್ರಿಯಾ ಒಳಗಡೆ ಎಲ್ಲ ಇರೋದ್ರಿಂದ ರೈಬೋಸೋಮ್ನ ನಾವು ಆರ್ಗನೆಲ್ ವಿತಿನ್ ಆರ್ಗನೆಲ್ ಅಂತ ಕೂಡ ಕರಿತೀವಿ. ಇವಾಗ ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಆರ್ಗನೆಲ್ಸ್,
ಅದರೊಳಗಡೆ ರೈಬೋಸೋಮ್ಸ್ ವಿಚ್ ಇಸ್ ಆಲ್ಸೋ ಅನ್ ಆರ್ಗನೆಲ್ ಅಲ್ವಾ. ಸೊ ಆರ್ಗನೆಲ್ ಒಳಗಡೆ ಇರುವಂಥ ಒಂದು ಆರ್ಗನೆಲ್ ಯಾವುದು ಅಂದರೆ ಅದು ರೈಬೋಸೋಮ್. ಅದನ್ನು ನಾವು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನೋಡ್ಬೋದು. ಇವಾಗ ನಾವು ರೈಬೋಸೋಮ್ ಯೂನಿವರ್ಸಲ್ ಆರ್ಗನೆಲ್ ಅಂತ ಹೇಳಿದ್ವಿ. ಪ್ರೊಕ್ಯಾರಿಯೋಟಿಕ್ ಸೆಲ್ಸಲ್ಲೂ ಕಾಣಿಸುತ್ತೆ, ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲೂ ಕಾಣುತ್ತೆ. ಬಟ್ ಅದ್ರ ಸ್ಟ್ರಕ್ಚರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎರಡರಲ್ಲೂ ರೈಬೋಸೋಮ್ಸ್ ಇದ್ರೂ ಒಂದೇ ರೀತಿಯ ರೈಬೋಸೋಮ್ಸ್ ಪ್ರೊಕ್ಯಾರಿಯೋಟ್ಸ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಇರಲ್ಲ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದ್ರ ಡೆನ್ಸಿಟಿಯಲ್ಲಿ. ಓಕೆನಾ. ಸೊ ನಾವು ಹೋಗ್ತಾ ಹೋಗ್ತಾ ಮುಂದೆ ರೈಬೋಸೋಮ್ಸ್ ಬಗ್ಗೆನೇ ಸ್ಪೆಸಿಫಿಕ್ ಆಗಿ ಮಾತಾಡುವಾಗ ನಾನು ನಿಮ್ಗೆ ಏನು ಆ ಡಿಫ್ರೆನ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಾರ್ ನೌ ದಿಸ್ ಇಸ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ದು ಸ್ಟ್ರಕ್ಚರ್ ಏನು, ಅದರೊಳಗಡೆ ಏನೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಮುಂದಿನ ಕ್ಲಾಸಲ್ಲಿ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಶುರು ಮಾಡೋಣ. ಓಕೆನಾ. ಸೊ ಲೆಟ್ಸ್ ಟಾಕ್ ಅಬೌಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ವೇಟ್, ಅದಕ್ಕೆ ಮುಂಚೆ ಸೆಲ್ಸ್ದು ಬೇರೆ ಬೇರೆ ರೀತಿಯ ಶೇಪ್, ಸೈಜ್, ವೇರಿಯೇಷನ್ಸ್ ಎಲ್ಲ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಶುರು ಮಾಡೋಣ. ಓಕೆ. ಸೊ ನಾವು ಸೆಲ್ಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅದು ಮೈಕ್ರೋಸ್ಕೋಪಿಕ್. ದೆರ್ ಆರ್ ಸಮ್ ಸೆಲ್ಸ್ ದೆರ್ ಆರ್ ವಿಸಿಬಲ್ ಟು ದ ನೇಕೆಡ್ ಐ ಲೈಕ್ ದಿ ಎಗ್. ಬಟ್ ಅದು ಬಿಟ್ಟು ಮೆಜಾರಿಟಿ ಆಫ್ ದ ಸೆಲ್ಸ್ ಆರ್ ಮೈಕ್ರೋಸ್ಕೋಪಿಕ್. ಅದು ತುಂಬ ಚಿಕ್ಕದಿರುತ್ತೆ. ಮೈಕ್ರೋಸ್ಕೋಪ್ ಇಲ್ಲದೆ ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಓಕೆನಾ. ಸೊ ಅದರ ಸೈಜಲ್ಲಿ ನಾವು ತುಂಬ ಡೈವರ್ಸಿಟಿ ನೋಡ್ತೀವಿ. ಕೆಲವೊಂದು ಸೆಲ್ಸ್ ತುಂಬ ಚಿಕ್ಕದಾಗಿರುತ್ತೆ, ಕೆಲವೊಂದು ಸೆಲ್ಸ್ ತುಂಬ ಉದ್ದ ಇರುತ್ತೆ, ಕೆಲವೊಂದು ದೊಡ್ಡದಾಗಿರುತ್ತೆ, ಲಾರ್ಜ್ ಆಗಿರುತ್ತೆ. ಸೊ ಆ ವೇರಿಯೇಷನ್ಸ್ ಬಗ್ಗೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಹೇಳ್ತೀನಿ. ಮೈಕೋಪ್ಲಾಸ್ಮಾ ಇಸ್ ಎ ಟೈಪ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಪ್ರೊಕ್ಯಾರಿಯೋಟ್ ಸೆಲ್ ಇನ್ಕ್ಲೂಡ್ ಆಗಿರುತ್ತೆ. ಮೈಕೋಪ್ಲಾಸ್ಮಾ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ಸ್. ತುಂಬ ಚಿಕ್ಕದಾಗಿರುತ್ತೆ. ಇದರದ್ದು ಲೆಂತೆ 0.3 ಮೈಕ್ರಾನ್ಸ್. 0.3 ಮೈಕ್ರಾನ್ಸ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಚಿಕ್ಕದಾಗಿರುತ್ತೆ ಅದು ಅಂತ. ಇವಾಗ ನಮ್ಮ ರೂಲರ್, ನಮ್ಮ ಸ್ಕೇಲ್ ಎಲ್ಲ ಇರುತ್ತಲ್ಲ, ನಮ್ಮ ಸ್ಕೇಲಲ್ಲಿ ನಮ್ಗೆ ಗೊತ್ತು, ಒಂದು ಚಿಕ್ಕ ಸ್ಕೇಲ್ ತೊಗೊಂಡ್ರೆ ಅದರಲ್ಲಿ 15 ಸೆಂಟಿಮೀಟರ್ ಇರುತ್ತೆ. ಒಂದು ಸೆಂಟಿಮೀಟರ್ ಒಳಗಡೆ 1 ಮಿಲಿಮೀಟರ್ ಇರುತ್ತೆ. ಈ 1 ಮಿಲಿಮೀಟರ್ ಏನಿದೆ, ಇಫ್ ದಿಸ್ ಇಸ್ 1 ಮಿಲಿಮೀಟರ್, ಈ 1 ಮಿಲಿಮೀಟರ್ನ ನಾವು 10,000 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ, 10,000 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ 1 ಪಾರ್ಟ್ ಇಸ್ ಈಕ್ವಲ್ ಟು 1 ಮೈಕ್ರಾನ್. ಅಷ್ಟು ಸಣ್ಣದು. ನಮ್ಮ ಸ್ಕೇಲ್ ನೋಡಿದ್ರೆ ಸ್ಮಾಲೆಸ್ಟ್ ಯೂನಿಟ್ ನಮಗಲ್ಲಿರೋದು ಮಿಲಿಮೀಟರ್. ಆ ಮಿಲಿಮೀಟರ್ನ ನಾವು 10,000 ಪಾರ್ಟಲ್ಲಿ ಮಾಡಿದಾಗ ಒಂದು ಪಾರ್ಟ್ ಏನು ಸಿಗುತ್ತೆ, ಅದು 1 ಮೈಕ್ರಾನ್. ಈ ಮೈಕೋಪ್ಲಾಸ್ಮಾದು ಲೆಂತ್ 1 ಮೈಕ್ರಾನು ಇಲ್ಲ, ಅದಕ್ಕೂ ಕಮ್ಮಿ. ಇಟ್ ಇಸ್ 0.3 ಮೈಕ್ರಾನ್. ಇಟ್ ಇಸ್ ದ್ಯಾಟ್ ಟೈನಿ. ಸೊ ಆಬ್ವಿಯಸ್ಲಿ ನಮ್ಮ ಕಣ್ಣಿಗೆ, ನೇಕೆಡ್ ಐಸ್ಗೆ ಅದು ಕಾಣಿಸೋದಿಲ್ಲ ಅಲ್ವಾ. ಸೊ ಅಷ್ಟು ಸಣ್ಣದಾಗಿರೋ ಸೆಲ್ಸ್ ಕೂಡ ಇರುತ್ತೆ. ಬ್ಯಾಕ್ಟೀರಿಯಾ, ಜನರಲ್ ಆಗಿ ಬ್ಯಾಕ್ಟೀರಿಯಾ 3 to 5 ಮೈಕ್ರಾನ್ಸ್ ಇರುತ್ತೆ. ಯೂಕ್ಯಾರಿಯೋಟಿಕ್ ಸೆಲ್ಸ್ಗೆ ಬಂದಾಗ ಹ್ಯೂಮನ್ ರೆಡ್ ಬ್ಲಡ್ ಸೆಲ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಎರಿಥ್ರೋಸೈಟ್ಸ್, ನಮ್ಮ ಹ್ಯೂಮನ್ ರೆಡ್ ಬ್ಲಡ್ ಸೆಲ್ಸ್. ಇದರದ್ದು ಡೈಮೆನ್ಷನ್ಸ್, ಡೈಮೀಟರ್ ಸುಮಾರು 7 ಮೈಕ್ರಾನ್ಸ್ ಇರ್ಬೋದು, ವಿಚ್ ಇಸ್ ಸ್ಟಿಲ್ ವೆರಿ ವೆರಿ ಸ್ಮಾಲ್. ಆ್ಯಂಡ್ ನಮ್ಮ ಬಾಡಿಯಲ್ಲಿರುವಂಥ ಸಮ್ ಆಫ್ ದ ಲಾಂಗೆಸ್ಟ್ ಸೆಲ್ಸ್ ಆರ್ ದ ನ್ಯೂರಾನ್ಸ್. ನರ್ವ್ ಸೆಲ್ದು ಸ್ಟ್ರಕ್ಚರ್ ನೀವು ಕಲ್ತಿರ್ಬೋದು. ಒಂದು ಹೆಡ್ ಥರ ಇರುತ್ತೆ, ಒಂದು ಕ್ರೇಜಿ ಹೇರ್ ಸ್ಟೈಲ್ ಥರ ಇರುತ್ತೆ. ಸೊ ಒಂದು ಸೆಲ್ ಬಾಡಿ, ಡೆಂಡ್ರೈಟ್ಸ್ ಮತ್ತು ಒಂದು ಉದ್ದ ಟೇಲ್ ಥರ ಇರುತ್ತೆ, ದಟ್ ವಿ ಕಾಲ್ ದಿ ಆಕ್ಸಾನ್ ಅಲ್ವಾ. ಸೊ ನಮ್ಮ ಬಾಡಿಲಿ ಕನ್ಸಿಡರ್ ಮಾಡಿದ್ರೆ ಲಾಂಗೆಸ್ಟ್ ಸೆಲ್ಸ್ ಆರ್ ದ ನ್ಯೂರಾನ್ಸ್. ಕೆಲವೊಮ್ಮೆ 1 ಮೀಟರ್ ಅಷ್ಟು ಉದ್ದ ಇರ್ಬೋದು. ದಿ ಆರ್ ವೆರಿ ಥಿನ್ ಬಟ್ ದಿ ಆರ್ ವೆರಿ ಲಾಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮದು ಬೇಸ್ ಆಫ್ ದ ಸ್ಪೈನಲ್ ಕಾರ್ಡ್ದು ಬೇಸಿಂದ ನಮ್ಮದು ಬಿಗ್ ಟೋ, ಹೆಬ್ಬೆಟ್ಟಿನವರೆಗೆ ಒಂದೇ ಸಿಂಗಲ್ ನ್ಯೂರಾನ್ ರನ್ ಆಗುತ್ತೆ. ಅಷ್ಟು ಉದ್ದ ಇರುತ್ತೆ ಕೆಲವೊಂದು ನ್ಯೂರಾನ್ಸ್. ಓಕೆನಾ. ಸೊ ದಟ್ ಇಸ್ ದ ನರ್ವ್ ಸೆಲ್. ದ ಲಾರ್ಜೆಸ್ಟ್ ಐಸೋಲೇಟೆಡ್ ಸಿಂಗಲ್ ಸೆಲ್ ಇಸ್ ದಿ ಎಗ್ ಆಫ್ ಎನ್ ಆಸ್ಟ್ರಿಚ್. ಎಲ್ಲ ಬರ್ಡ್ ಎಗ್ಸ್ ಕೂಡ ಸಿಂಗಲ್ ಸೆಲ್ಸೇ. ಆಸ್ಟ್ರಿಚ್ ಇಸ್ ದ ಲಾರ್ಜೆಸ್ಟ್ ಬರ್ಡ್. ಅದ್ರ ಎಗ್ ಕೂಡ ಇಸ್ ಆಬ್ವಿಯಸ್ಲಿ ದ ಲಾರ್ಜೆಸ್ಟ್ ಅಮಂಗ್ ಬರ್ಡ್ಸ್. ಸೊ ಆ ಎಗ್ ಸೆಲ್ ಇಸ್ ಕನ್ಸಿಡರ್ಡ್ ಟು ಬಿ ದ ಲಾರ್ಜೆಸ್ಟ್ ಐಸೋಲೇಟೆಡ್ ಸಿಂಗಲ್ ಸೆಲ್. ಅದ್ರ ಡೈಮೆನ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಕುಡ್ ಬಿ ಅರೌಂಡ್ 13 to 15 ಸೆಂಟಿಮೀಟರ್ಸ್. ಓಕೆ. ಸೊ ಅಷ್ಟು ದೊಡ್ಡದಾಗಿರುತ್ತೆ. ದಟ್ ಈಸ್ ಡೆಫಿನೆಟ್ಲಿ ವಿಸಿಬಲ್ ಟು ದ ನೇಕೆಡ್ ಐಸ್ ಅಲ್ವಾ. ಸೊ ಇಷ್ಟು ವೆರೈಟಿ ವೇರಿಯೇಷನ್ಸ್ ಸೆಲ್ ಸೈಜಲ್ಲಿ ನಾವು ನೋಡ್ಬೋದು. ಈಗ ದಿಸ್ ಇಸ್ ವಾಟ್ ಇಸ್ ಗಿವನ್ ಇನ್ NCERT. NCERT ಡಯಾಗ್ರಾಮ್ ಇದೆ ಇಲ್ಲಿ. ಇದೆಲ್ಲನೂ ನೀವು ನೆನ್ಪಿಟ್ಕೋಬೇಕು. ಒನ್ ಟಿಪಿಕಲ್ ಯೂಕ್ಯಾರಿಯೋಟಿಕ್ ಸೆಲ್ ಆವ್ರೇಜ್ 10 to 20 ಮೈಕ್ರಾನ್ಸ್ ಇರುತ್ತೆ ಸೈಜಲ್ಲಿ. ಬ್ಯಾಕ್ಟೀರಿಯಾ 1 to 2 ಮೈಕ್ರಾನ್ಸ್ ಇರುತ್ತೆ. PPLO ಅಂತ ಇದೆ. PPLO ಅಂದರೆ ಪ್ಲೂರೋ ನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್.
ಸೊ ಇಟ್ ಇಸ್ ಕೈಂಡ್ ಆಫ್ ಲೈಕ್ ಮೈಕೋಪ್ಲಾಸ್ಮಾ ಓನ್ಲಿ. ಇದು ಕೂಡ 0.1 ಮೈಕ್ರಾನ್ ಅಷ್ಟು ಚಿಕ್ಕದಿರೋದು ಕೂಡ ಇದೆ. ಹಾಗೆ ವೈರಸಸ್ ವಿಚ್ ವಿ ಡೋಂಟ್ ಕನ್ಸಿಡರ್ ಆಸ್ ಫುಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅದ್ರ ಸೈಜ್ ಕೂಡ ತುಂಬ ಚಿಕ್ಕದು, 0.02 to 0.2 ಮೈಕ್ರಾನ್ಸ್ ಇರ್ಬೋದು ಅದರದ್ದು ಸೈಜ್. ಓಕೆನಾ? ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಇವಾಗ ನಾವು ಸೆಲ್ಸ್ದು ಬೇರೆ ಬೇರೆ ಸೆಲ್ಸ್ದು ಸೈಜ್ ಬಗ್ಗೆ ಮಾತಾಡಿದ್ವಿ. ಇವಾಗ ಸೆಲ್ಸ್ದು ಶೇಪ್ಸ್ ಹೆಂಗೆ ವೇರಿ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಸೆಲ್ಸ್ ಬೇರೆ ಬೇರೆ ರೀತಿಯಲ್ಲಿ ಶೇಪ್ಸ್ ಇರುತ್ತೆ. ಸೆಲ್ಸ್ದು ಶೇಪ್ ಯಾವ ರೀತಿ ಇರುತ್ತೆ ಅಂದರೆ ಅದು ಏನು ಫಂಕ್ಷನ್ ಮಾಡುತ್ತೆ ಅದ್ರ ಮೇಲೆ ಅದರದ್ದು ಶೇಪ್ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವು ಸೆಲ್ಸು ಡಿಸ್ಕ್ ಲೈಕ್ ಇರುತ್ತೆ, ಕೆಲವು ಪಾಲಿಗೋನಲ್ ಇರುತ್ತೆ, ಕೆಲವು ಕಾಲಮ್ನಾರ್ ಇರುತ್ತೆ. ನೀವು ಕಾಲಮ್ನಾರ್ ಬಗ್ಗೆ ಕಲ್ತಿದ್ದೀರಾ ಅಲ್ವಾ ಆಲ್ರೆಡಿ. ಕಾಲಮ್ನಾರ್ ಎಪಿಥೀಲಿಯಂ ಅಂತ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅಲ್ಲಿ ಕಲ್ತಿದ್ದೀರಾ. ಪಾಲಿಗೋನಲ್ ಸೆಲ್ಸ್ ಕೂಡ ಕಲ್ತಿದ್ದೀರಾ. ಕ್ಯೂಬಾಯ್ಡಲ್ ಎಪಿಥೀಲಿಯಂ, ಥ್ರೆಡ್ ಲೈಕ್ ಕಲ್ತಿದ್ದೀರಾ ಸ್ಕ್ಲೀರೈಡ್ಸ್ ಅಲ್ಲಿ. ಆಮೇಲೆ ಇರ್ರೆಗ್ಯುಲರ್ ಲೈಕ್ ಆಲ್ ಆಫ್ ದೀಸ್ ಅಮೀಬಾಯ್ಡ್ ಸೆಲ್ಸ್, ಅದು ಇರ್ರೆಗ್ಯುಲರ್. ಸೊ ಬೇರೆ ಬೇರೆ ರೀತಿಯ ಶೇಪ್ಸಲ್ಲಿ ನಾವು ಸೆಲ್ಸ್ನ ನೋಡ್ಬೋದು. ಅದು ಯಾವ ಶೇಪ್ ಇರುತ್ತೆ ಅದ್ರ ಫಂಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ರೆಡ್ ಬ್ಲಡ್ ಸೆಲ್ಸ್ನ ತೊಗೊಂಡ್ರೆ, ಈ ರೆಡ್ ಬ್ಲಡ್ ಸೆಲ್ಸ್ ಆರ್ ಬೈಕಾನ್ಕೇವ್. ಬೈಕಾನ್ಕೇವ್ ಅಂದರೆ ಏನು? ಈ ರೀತಿ ಇರುತ್ತೆ, ಎರಡೂ ಸೈಡಲ್ಲಿ ಕಾನ್ಕೇವ್ ಆಗಿರುತ್ತೆ. ಒಂದು ಆನಿಮಲ್ಸ್ ಅಲ್ಲಿ ನಾರ್ಮಲ್ ಸ್ಪೆರಿಕಲ್ ಆನಿಮಲ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ತೆಗೆದ್ಬಿಟ್ರೆ ಏನಾಗುತ್ತೆ, ಮಧ್ಯ ಒಂದು ವ್ಯಾಕ್ಯೂಮ್ ತರ ಕ್ರಿಯೇಟ್ ಆದಾಗೆ ಈ ರೀತಿ ಬೈಕಾನ್ಕೇವ್ ಶೇಪಲ್ಲಿ ಇರುತ್ತೆ. ಸೈಡಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ, ಸೆಂಟ್ರಿಂದ ನೋಡಿದ್ರೆ ಸರ್ಕಲ್ ಆಗೇ ಇರುತ್ತೆ. ಸೊ ಈ ಕಡೆ ಡಿಪ್ರೆಷನ್ ಇರುತ್ತೆ, ಯಾಕಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ ಮೆಚ್ಯೂರ್ ಆದ್ಮೇಲೆ ನ್ಯೂಕ್ಲಿಯಸ್ಸೇ ಇರೋದಿಲ್ಲ. ರೆಡ್ ಬ್ಲಡ್ ಸೆಲ್ಸ್ ಶೇಪ್ ಈ ಥರ ಯಾಕಿರಬೇಕು? ದಟ್ ಈಸ್ ಬಿಕಾಸ್ ರೆಡ್ ಬ್ಲಡ್ ಸೆಲ್ಸ್ ಫಂಕ್ಷನ್ ಏನು? ಅದು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಲ್ವಾ? ಸೊ ಅದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರಬೇಕು ಆರ್ ಬಿ ಸಿ ಒಳಗಡೆ. ಆರ್ ಬಿ ಸಿ ಒಳಗಡೆ ಹಿಮೋಗ್ಲೋಬಿನ್ ಜಾಸ್ತಿ ಅಕಾಮಿಡೇಟ್ ಮಾಡ್ಕೊಳ್ಬೇಕಂದ್ರೆ ನ್ಯೂಕ್ಲಿಯಸ್ ಅಷ್ಟೊಂದು ಜಾಗ ಆಕ್ಯುಪೈ ಮಾಡಿಬಿಡುತ್ತೆ. ಸೊ ಅದನ್ನು ತೆಗೆದು ಬಿಸಾಕ್ಬಿಡುತ್ತೆ. ಸೊ ಆ ನ್ಯೂಕ್ಲಿಯಸ್ ನ್ಯೂಕ್ಲಿಯೇಟ್ ಆದಾಗ ಒಳಗಡೆ ಜಾಸ್ತಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ನ ಅಕಾಮಿಡೇಟ್ ಮಾಡ್ಕೋಬೋದು. ಹಾಗೇನೆ ಇದೇ ರೀತಿ ತೆಳ್ಳಗೆ ಬೈಕಾನ್ಕೇವ್ ಆಗಿರೋದ್ರಿಂದ ಸಣ್ಣ ಸಣ್ಣದಾಗಿರೋ ಬ್ಲಡ್ ಕ್ಯಾಪಿಲರೀಸ್ ಅಥವಾ ಬ್ಲಡ್ ವೆಸಲ್ಸ್ ಒಳಗೆ ಈಸಿಯಾಗಿ ಸ್ಕ್ವೀಸ್ ಆಗಿ ಹೋಗ್ಬೋದು. ಹಾಗಾಗಿ ರೆಡ್ ಬ್ಲಡ್ ಸೆಲ್ಸ್ದು ಈ ಶೇಪ್ ಇದೆ. ಸೊ ಯಾವುದೇ ಶೇಪ್ ಆಫ್ ಸೆಲ್ ಇದ್ರೂ ಕೂಡ ಅದು ಯಾಕೆ ಆ ರೀತಿ ಇರುತ್ತೆ ಅಂದರೆ ಅದ್ರದ್ದೇನೋ ಪರ್ಪಸ್ ಇರುತ್ತೆ, ಅದು ಮಾಡೋ ಫಂಕ್ಷನ್ಗೆ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದ ಶೇಪ್ ಆಫ್ ಆರ್ ಬಿ ಸಿ. ಸಿಮಿಲರ್ಲಿ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಆರ್ ಅಮೀಬಾಯ್ಡ್, ಅಂದರೆ ಅದಕ್ಕೆ ಏನು ಫಿಕ್ಸೆಡ್ ಶೇಪ್ ಇರೋದಿಲ್ಲ. ಅದು ಯಾಕೆ ಆ ರೀತಿ ಇರುತ್ತೆ ಅಂದರೆ ಅಮೀಬಾನು ವೈಟ್ ಬ್ಲಡ್ ಸೆಲ್ಸ್ದು ಫಂಕ್ಷನ್ ಏನು? ಪ್ರೊಟೆಕ್ಟ್ ಮಾಡೋದು ಬಾಡಿನ. ಎಲ್ಲೇನಾದರೂ ಇಂಜುರಿ ಆದರೂ ಫಸ್ಟಲ್ಲಿ ಹೋಗಿ ಏನಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಅದನ್ನ ಫೈಟ್ ಮಾಡಬೇಕು. ಸೊ ಯೂಶಲ್ ಆಗಿ ಬ್ಲಡ್ ವೆಸಲ್ಸ್ ಒಳಗಡೆ ಬ್ಲಡ್ ಜೊತೆ ಈ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ. ಬಟ್ ಅಕಸ್ಮಾತ್ ಬ್ಲಡ್ ವೆಸಲ್ ಆಚೆ ಕಡೆ ಏನಾದರೂ ಇಂಜುರಿ ಆಗಿದೆ ಅಂತ ಗೊತ್ತಾದರೆ ಅದು ಕ್ವಿಕ್ಕಾಗಿ ಆಚೆ ಕಡೆ ಹೋಗಿ ಫೈಟ್ ಮಾಡಬೇಕಲ್ವಾ? ಸೊ ಹಾಗಾಗಿ ಅದು ಅಮೀಬಾಯ್ಡ್ ಆಗಿರುತ್ತೆ. ಹಾಗೆ ಕಾಲಮ್ನಾರ್ ಎಪಿಥೀಲಿಯಲ್, ದ್ಯಾಟ್ ಆಲ್ಸೋ ಡಿಪೆಂಡ್ಸ್ ಆನ್ ಇಟ್ಸ್ ಫಂಕ್ಷನ್. ನರ್ವ್ ಸೆಲ್, ಮೀಸೋಫಿಲ್, ಇದ್ರದ್ದೆಲ್ಲ ಯಾವುದೇ ಸೆಲ್ ಏನೇ ಶೇಪ್ ಇದ್ರೂ ಕೂಡ ಅದ್ರ ಫಂಕ್ಷನ್ ಏನು ಅದ್ರ ಮೇಲೆ ಅದರದ್ದು ಶೇಪ್ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ದಿ ಡಿಫ್ರೆಂಟ್ ಶೇಪ್ಸ್ ಆಫ್ ಸೆಲ್ಸ್. ಈಗ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಮಾತಾಡೋಣ. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಆರ್ ರೆಪ್ರೆಸೆಂಟೆಡ್ by bacteria, blue-green algae, mycoplasma, which is also called PPLO, pleuropneumonia-like organisms. Blue-green algae ಏನು ಅಲ್ಲ, cyanobacteria. cyanobacteriaಗೆ ಇನ್ನೊಂದು ಹೆಸರೇ ಬ್ಲೂ ಗ್ರೀನ್. ಓಕೆ, ಸೊ ಈ ಎಲ್ಲ ಆರ್ಗ್ಯಾನಿಸಮ್ಸ್ದು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಬರುತ್ತೆ. ಇದೆಲ್ಲ ಆರ್ಗ್ಯಾನಿಸಮ್ಸ್ಗೂ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಸೊ ಇವಾಗ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ನ ಯೂಕ್ಯಾರಿಯೋಟಿಕ್ ಸೆಲ್ಸ್ ಜೊತೆ ಕಂಪೇರ್ ಮಾಡಿ ನೋಡಿದ್ರೆ ಎರಡು ಡಿಫ್ರೆನ್ಸಸ್ನ ನಾವು ನೋಡ್ಬೋದು. ಒಂದು ಸೈಜಲ್ಲಿ ಯೂಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಲಾರ್ಜರ್ ದೆನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಆಲ್ರೆಡಿ ನಾವಿಲ್ಲಿ ನೋಡ್ಬಿಟ್ವಿ, ಇದು ಒಂದು ಯೂಕ್ಯಾರಿಯೋಟಿಕ್ ಸೆಲ್ ಆದರೆ ಇದು ಒಂದು ಪ್ರೊಕ್ಯಾರಿಯೋಟಿಕ್ ಸೆಲ್. ಸೊ ಅದ್ರ ಸೈಜಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗೆಯೇ ಅದರದ್ದು ಸೆಲ್ ಡಿವಿಷನ್ ರೇಟ್
ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ತುಂಬ ಬೇಗ ಡಿವೈಡ್ ಆಗುತ್ತೆ ಯುಕ್ಯಾರಿಯೋಟಿಕ್ ಸೆಲ್ಸ್ಗಿಂತ. ಸೊ ದೇ ಮಲ್ಟಿಪ್ಲೈ ಮೋರ್ ರ್ಯಾಪಿಡ್ಲಿ ಕಂಪೇರ್ಡ್ ಟು ದಿ ಯುಕ್ಯಾರಿಯೋಟಿಕ್ ಸೆಲ್ಸ್. ಇವಾಗ ನಾವು ಶೇಪ್ಸ್ ಬಗ್ಗೆ ಮಾತಾಡೋಣ. ಈ ಬ್ಯಾಕ್ಟೀರಿಯಲ್ ಸೆಲ್ಸ್ದು. ಬ್ಯಾಕ್ಟೀರಿಯಲ್ ಸೆಲ್ಸ್ ಎಷ್ಟೊಂದು ಶೇಪ್ಸಲ್ಲಿ ನಾವು ನೋಡ್ಬೋದು. 4 ಬೇಸಿಕ್ ಶೇಪ್ಸ್ನ ನಾವು ನೋಡ್ಬೋದು. ಮೊದಲನೇದು ಬ್ಯಾಸಿಲಸ್. ಬ್ಯಾಸಿಲಸ್ ಅಂದರೆ ಈ ರೀತಿ ರಾಡ್ ಶೇಪ್ಡ್ ಸೆಲ್ಸ್ ಇರುತ್ತೆ. ಎರಡನೇದು ಕಾಕಸ್. ಬ್ಯಾಕ್ಟೀರಿಯಾ ಆರ್ ಸ್ಪೆರಿಕಲ್. ಓಕೆ, ನೀವು ಕೇಳಿರ್ಬೋದು ಸ್ಟ್ರೆಪ್ಟೋಕಾಕಸ್ ಅಂತ ಎಲ್ಲ. ಸೊ ಕಾಕಸ್ ವರ್ಡ್ ಅಂದರೆ ಸ್ಪೆರಿಕಲ್ ಆಗಿದೆ ಅಂತ. ಮೂರನೇದು ವಿಬ್ರಿಯೋ. ಅಂದರೆ ಒಂಥರ ಕಾಮಾ ಶೇಪ್ ರೀತಿ ಇರುತ್ತೆ ಹೀಗೆ. ಸೊ ದ್ಯಾಟ್ ಈಸ್ ಕಾಮಾ ಶೇಪ್ಡ್. ಆ್ಯಂಡ್ ಫೈನಲಿ 4ನೇದು ಇಸ್ ಸ್ಪೈರಲಮ್. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇದೊಂಥರ ಸ್ಪೈರಲ್ ಸ್ಪ್ರಿಂಗ್ ಥರ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಸ್ಪೈರಲಮ್ ಅಂತ ಕರಿತೀವಿ. ಈ 4 ರೀತಿಯ ಬೇಸಿಕ್ ಶೇಪ್ಸ್ನ ನಾವು ಬ್ಯಾಕ್ಟೀರಿಯಲ್ ನೋಡ್ಬೋದು. ಕೋರ್ಸ್ ಇದು ಬಿಟ್ಟು ಬೇರೆನೂ ಇದೆ, ಬಟ್ ನಿಮ್ಮ ಸಿಲೆಬಸ್ಗೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಓಕೆನಾ? ನಾವು ಲೆಟ್ಸ್ ಟಾಕ್ ಅಬೌಟ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ಅ ಪ್ರೊಕ್ಯಾರಿಯೋಟಿಕ್ ಸೆಲ್ ಆರ್ ಅ ಬ್ಯಾಕ್ಟೀರಿಯಲ್ ಸೆಲ್. ಬ್ಯಾಕ್ಟೀರಿಯಲ್ ಸೆಲ್ ಆಬ್ವಿಯಸ್ಲಿ ಅಥವಾ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಆಬ್ವಿಯಸ್ಲಿ ಸೆಲ್ ವಾಲ್ ಇದ್ದೇ ಇರುತ್ತೆ. ಸೆಲ್ ವಾಲ್ ಇಸ್ ದಿ ಔಟರ್ ಮೋಸ್ಟ್ ಕವರಿಂಗ್. ಈ ಇಲ್ಲಸ್ಟ್ರೇಷನ್ ಅಲ್ಲಿ ಇದು cell wall. Okay, so this middle layer which is slightly lighter in shade, white color ತರ ಇದೆಯಲ್ಲ, that is the cell wall. Cell wall ಎಲ್ಲ prokaryotic cells ಅಲ್ಲಿ ನೋಡ್ಬೋದು except for mycoplasma. mycoplasma ಬಿಟ್ಟು ಎಲ್ಲ prokaryotic cells ಅಲ್ಲೂ ನಾವು cell wall ನ ನೋಡ್ಬೋದು. ಓಕೆ, ಸೆಲ್ ವಾಲ್ ಒಳಗಡೆ ಏನಿರುತ್ತೆ? ಸೆಲ್ ಮೆಂಬ್ರೇನ್ ಇರುತ್ತೆ. ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸೆಲ್ ಮೆಂಬ್ರೇನ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಸೆಲ್ ಮೆಂಬ್ರೇನ್ ಇದ್ದೇ ಇರುತ್ತೆ. ಸೆಲ್ ಮೆಂಬ್ರೇನ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ. ಸೈಟೋಪ್ಲಾಸಮ್ ಏನು? ಸೈಟೋಪ್ಲಾಸಮ್ ಇಸ್ ದ ಫ್ಲೂಯಿಡ್ ಮೇಟ್ರಿಕ್ಸ್. ಈ ಮೇಟ್ರಿಕ್ಸ್ ಒಳಗಡೆ ಎಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್ ಕ್ಯಾರಿ ಔಟ್ ಆಗುತ್ತೆ. ಹಾಗೆಯೇ ವಿಲ್ ಟಾಕ್ ಅಬೌಟ್ ರೈಬೋಸೋಮ್ಸ್. ಸೊ ಇದೇನು ಪುಟ್ ಡಾಟ್ಸ್ ನೀವು ನೋಡ್ತಾ ಇದ್ದೀರಾ ಲೈಟ್ ಬ್ಲೂ ಕಲರಲ್ಲಿ ಈ ಡಯಾಗ್ರಾಮಲ್ಲಿ, ದೇ ಆರ್ ರೆಪ್ರೆಸೆಂಟೇಟಿವ್ ಆಫ್ ರೈಬೋಸೋಮ್ಸ್. ರೈಬೋಸೋಮ್ಸ್ ಕೂಡ ಇರುತ್ತೆ. ಸೊ ಈ ರೈಬೋಸೋಮ್ಸ್ ಕೆಲಸ ಏನು? ಪ್ರೋಟೀನ್ ಸಿಂಥಸೈಸ್ ಮಾಡೋದು. ಅದಕ್ಕೆ ರೈಬೋಸೋಮ್ಸ್ನ ನಾವು ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕೂಡ ಕರಿತೀವಿ. ಸೊ ಬ್ಯಾಕ್ಟೀರಿಯಲ್ಲೂ ಕೂಡ ರೈಬೋಸೋಮ್ಸ್ ಇರುತ್ತೆ. ಅದ್ರ ಕೆಲಸ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡೋದು. ಓಕೆನಾ? ಸೊ ಇದಕ್ಕೆ ಪ್ರೋಟೀನ್ ಸಿಂಥಸೈಸಿಂಗ್ ಮಷೀನರಿ ಅಂತ ಕರಿತೀವಿ. ಟಾಕಿಂಗ್ ಅಬೌಟ್ ದ ನ್ಯೂಕ್ಲಿಯಸ್, ನಾನು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಹೇಳುವಾಗ ಆಲ್ರೆಡಿ ಹೇಳಿದೆ, ಇದ್ರದ್ದು ನ್ಯೂಕ್ಲಿಯಸ್ ಇಸ್ ನಾಟ್ ವೆಲ್ ಡಿಫೈನ್ಡ್. ಯಾಕೆ ನಾಟ್ ವೆಲ್ ಡಿಫೈನ್ಡ್? ಯಾಕೆಂದರೆ ಅದು ಮೆಂಬ್ರೇನಿಂದ ಎನ್ಕ್ಲೋಸ್ ಆಗಿಲ್ಲ. ಓಕೆ, ಸೊ ನ್ಯೂಕ್ಲಿಯಸ್ ಹಿಯರ್ ಇಸ್ ನಾಟ್ ವೆಲ್ ಡಿಫೈನ್ಡ್. ಏನು ಜೆನೆಟಿಕ್ ಮಟೀರಿಯಲ್ ಇದೆ ದಟ್ ಇಸ್ ನಾಟ್ ಬೌಂಡ್ ಬೈ ಅ ಮೆಂಬ್ರೇನ್. ಹಾಗಾಗಿ ಇದಕ್ಕೆ ನಾವು ಎಲ್ಲಿ ಸೆಲ್ಲಲ್ಲಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಆ ರೀಜನ್ಗೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಓಕೆನಾ? ಸೊ ನ್ಯೂಕ್ಲಿಯಸ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, DNA ಇರುತ್ತೆ, ಅದ್ರ ಸುತ್ತ ಮೆಂಬ್ರೇನ್ ಇರಲ್ಲ. ಆ ಪಾರ್ಟ್ಗೆ, ಆ ರೀಜನ್ಗೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ ಪ್ರೊಕ್ಯಾರಿಯೋಟಿಕ್ ಸೆಲ್ಸಲ್ಲಿ. ಮತ್ತು ಕಮಿಂಗ್ ಟು ಪ್ಲಾಸ್ಮಿಡ್ಸ್, ದಿಸ್ ಇಸ್ ಪ್ರಾಬಬ್ಲಿ ಸಮಥಿಂಗ್ ನೀವು ಫಸ್ಟ್ ಟೈಮ್ ಕಲಿತಿರ್ತೀರಾ. ಸೊ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಬ್ಯಾಕ್ಟೀರಿಯಲ್ ಸೆಲ್ಸಲ್ಲಿ ಜೆನೆಟಿಕ್ ಮಟೀರಿಯಲ್ DNA. ಈ DNA ಇಸ್ ನಾಟ್ ಎನ್ಕ್ಲೋಸ್ ಬೈ ಅ ಮೆಂಬ್ರೇನ್ ಆ್ಯಂಡ್ ದಿಸ್ DNA ಇಸ್ ಸರ್ಕ್ಯುಲರ್. ಓಕೆ, ಅದಕ್ಕೆ ನಾವು ಜೀನೋಮಿಕ್ DNA ಅಂತ ಕರೆಯೋಣ. ಓಕೆ, ಸೊ ಇಲ್ಲಿ ಏನು DNA ಇದೆ, ಮೇನ್ DNA, ಇದಕ್ಕೆ ನಾವು ಜೀನೋಮಿಕ್ DNA ಅಂತ ಕರೆಯೋಣ. ಕೆಲವೊಂದು ಬ್ಯಾಕ್ಟೀರಿಯಾಲಿ ಈ ಜೀನೋಮಿಕ್ DNA ಬಿಟ್ಟು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸಣ್ಣ ಸರ್ಕ್ಯುಲರ್ DNA ನಾವು ನೋಡ್ಬೋದು. ಚಿಕ್ಕದಾಗಿ ಸರ್ಕ್ಯುಲರ್ ಆಗಿರುವಂಥ DNA ನಾವು ನೋಡ್ಬೋದು ಈ ರೀತಿ. ಈ ಅಡಿಷ್ನಲ್ DNA ನಾವು ಪ್ಲಾಸ್ಮಿಡ್ಸ್ ಅಂತ ಕರಿತೀವಿ. ಪ್ಲಾಸ್ಮಿಡ್ ಮತ್ತು ಪ್ಲಾಸ್ಟಿಡ್ ಸಿಮಿಲರ್ ಆಗಿ ಸೌಂಡ್ ಆಗುತ್ತೆ, ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ಲಾಸ್ಟಿಡ್ ಇಸ್ ಕ್ಲೋರೋಪ್ಲಾಸ್ಟ್ ರಿಲೇಟೆಡ್, ಪ್ಲಾಸ್ಮಿಡ್ ಇಸ್ ಅಬೌಟ್ ದಿಸ್ ಬ್ಯಾಕ್ಟೀರಿಯಲ್ ಪ್ಲಾಸ್ಮಿಡ್. ಸೊ ಈ ಪ್ಲಾಸ್ಮಿಡ್ ಅಂದರೆ ಏನು? ಆಲ್ರೆಡಿ ನಾ ಹೇಳಿದ ಹಾಗೆ ಇದು ಸ್ಮಾಲ್. ಜೀನೋಮಿಕ್ DNA ಕಂಪೇರ್ ಮಾಡಿಕೊಂಡ್ರೆ ಇದು ಚಿಕ್ಕದಾಗಿದೆ, ಸರ್ಕ್ಯುಲರ್ ಆಗಿದೆ. ದಿಸ್ ಇಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಇನ್ ಅಡಿಷನ್ ಟು ಜೀನೋಮಿಕ್ DNA. ಸೊ ಇದು ಎಲ್ಲ ಬ್ಯಾಕ್ಟೀರಿಯಲ್ ಸೆಲ್ಸಲ್ಲಿ ಇದ್ದೇ ಇರಬೇಕು ಅಂತ ಏನಿಲ್ಲ, ಬಟ್ ಅಕಸ್ಮಾತ್ ಅದು ಏನಾದರೂ ಇದ್ದರೆ ಆಬ್ವಿಯಸ್ಲಿ ದಟ್ ಈಸ್ ಅಡ್ವಾಂಟೇಜಸ್ ಟು ದ ಬ್ಯಾಕ್ಟೀರಿಯಮ್. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ಲಾಸ್ಮಿಡ್ಸಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇರುತ್ತೆ. ಸೊ ಆ್ಯಂಟಿಬಯೋಟಿಕ್ ಅಂದ್ರೇನು?
ನಾವು ಯಾವುದಾದ್ರೂ ಇಫ್ ವಿ ಆರ್ ನಾಟ್ ಕೀಪಿಂಗ್ ವೆಲ್, ಯಾವುದಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಅದನ್ನ ಟ್ರೀಟ್ ಮಾಡೋಕ್ಕೆ ಆ್ಯಂಟಿಬಯೋಟಿಕ್ಸ್ ಅಂತ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದನ್ನ ನೀವು ಕೇಳಿರ್ಬೋದು. ಸೊ ಈ ಆ್ಯಂಟಿಬಯೋಟಿಕ್ ಏನಂದರೆ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಓಕೆನಾ? ಸೊ ಬ್ಯಾಕ್ಟೀರಿಯಾ ಪಾಲ್ಗೆ ಆ್ಯಂಟಿಬಯೋಟಿಕ್ ವಿಷ ಅಂತ ಅಂದ್ಕೊಳ್ಬೋದು. ಯಾವುದೆಲ್ಲ ಬ್ಯಾಕ್ಟೀರಿಯಾಲಿ ಪ್ಲಾಸ್ಮಿಡಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರುತ್ತೆ ಅಂಥ ಬ್ಯಾಕ್ಟೀರಿಯಾಗೆ ನೀವು ವಿಷ ಕೊಟ್ಟರು, ಬ್ಯಾಕ್ಟೀರಿಯಾ ಆ್ಯಂಟಿಬಯೋಟಿಕ್ ಕೊಟ್ಟರು ಕೂಡ ಅದು ಸಾಯೋದಿಲ್ಲ, ವಿಚ್ ಇಸ್ ಡೆಫಿನೆಟ್ಲಿ ಅಡ್ವಾಂಟೇಜಸ್ ಟು ದ ಬ್ಯಾಕ್ಟೀರಿಯಂ. ನಮಗದು ಬ್ಯಾಡ್, ಬಟ್ ಬ್ಯಾಕ್ಟೀರಿಯಾಗೆ ಅದು ಒಳ್ಳೆಯದು. ಸೊ ಈ ಪ್ಲಾಸ್ಮಿಡ್ ಏನಿದೆ ಅದು ಕೆಲವೊಮ್ಮೆ ಎಷ್ಟೊಂದು ಫೀಚರ್ಸ್ ಇರುತ್ತೆ ಅದಕ್ಕೆ. ಒಂದು ಎಕ್ಸಾಂಪಲ್ ಏನಂದರೆ ಅದಕ್ಕೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರ್ಬೋದು. ಓಕೆನಾ? ಅದು ಬಿಟ್ಟು ನಾವು ಇನ್ಕ್ಲೂಷನ್ ಬಾಡೀಸ್ ಅಂತ ನೋಡ್ಬೋದು. ಇಲ್ಲಿ ನಾನು ಏನು ಬ್ಲ್ಯಾಕ್ ಕಲರಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ಲೆಟ್ ಮಿ ಯೂಸ್ ಯೆಲ್ಲೋ. ಇದಕ್ಕೆ ನಾವು ಇನ್ಕ್ಲೂಷನ್ ಬಾಡೀಸ್ ಅಂತ ಕರಿತೀವಿ. ಸೊ ಇನ್ಕ್ಲೂಷನ್ ಬಾಡೀಸ್ ಏನಿಲ್ಲ, ದೀಸ್ ಹೆಲ್ಪ್ ಇನ್ ಸ್ಟೋರೇಜ್ ಆಫ್ ರಿಸರ್ವ್ ಫುಡ್. These are not membrane bound. Membrane bound organelles ತರ ಅಲ್ಲ. They are like granules that help in storing reserve food. Okay? So these are the different parts that we can see in a prokaryotic cell like bacterium. ಇವಾಗ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಥವಾ ಬ್ಯಾಕ್ಟೀರಿಯಲ್ ಸೆಲ್ ಬಗ್ಗೆ ಮಾತಾಡುವಾಗ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಶುಡ್ ನೋ ಇಸ್ ಅಬೌಟ್ ಇಟ್ ಸೆಲ್ ಎನ್ವೆಲಪ್. ಓಕೆ? ಸೊ ಈ ಸೆಲ್ ಎನ್ವೆಲಪ್ ಅಂದರೆ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. ಬ್ಯಾಕ್ಟೀರಿಯಾಲಿ 3 ಲೇಯರ್ಸ್ ಇರುತ್ತೆ. 1 2 3. ಈ 3 ಲೇಯರ್ಸ್ ಸಪ್ರೇಟ್ ಫಂಕ್ಷನ್ಸ್ ಇದ್ರೂ ಕೂಡ ಎಲ್ಲಿ ಹೋದ್ರೇನು, ಯಾವ ಪಾರ್ಟ್ ಆಫ್ ದ ಆರ್ಗ್ಯಾನಿಸಮ್ ತೊಗೊಂಡ್ರೇನು ಹೊರಗಡೆ ಏನಾದರೂ ಇದೆ ಅಂದರೆ ಅದ್ರ ಫಂಕ್ಷನ್ನೇ ಪ್ರೊಟೆಕ್ಷನ್. ಓಕೆನಾ? ಸೊ ಈ 3 ಲೇಯರ್ಸ್ ಪ್ರೊಟೆಕ್ಟ್ ಮಾಡುತ್ತೆ ಬ್ಯಾಕ್ಟೀರಿಯಾನ. ಸೊ ಔಟರ್ ಮೋಸ್ಟ್ ಇಂದ ಒಳಗಡೆ ಹೋಗೋಣ. ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸೆಲ್ ಎನ್ವೆಲಪ್ ನಾವು ಗ್ಲೈಕೋಕೇಲಿಕ್ಸ್ ಅಂತ ಒಂದು ಲೇಯರ್ನ ನೋಡ್ಬೋದು. ಇಲ್ಲಿ ಈ ಪರ್ಪಲ್ ಕಲರ್ ಏನಿದೆ, ಡೀಪ್ ಪರ್ಪಲ್, ದಿಸ್ ರೆಪ್ರೆಸೆಂಟ್ಸ್ ಗ್ಲೈಕೋಕೇಲಿಕ್ಸ್. ಈ ಗ್ಲೈಕೋಕೇಲಿಕ್ಸ್ ಕಾಂಪೊಸಿಷನ್ ಮತ್ತು ಥಿಕ್ನೆಸ್ ಅಲ್ಲಿ ವೇರಿ ಆಗುತ್ತೆ. ಕಾಂಪೊಸಿಷನ್ ಅಂದರೆ ಕೆಲವು ಬ್ಯಾಕ್ಟೀರಿಯಲ್ ಒಂದೊಂದು ಸಬ್ಸ್ಟೆನ್ಸ್ ಇಂದ ಫಾರ್ಮ್ ಆಗಿರುತ್ತೆ, ಇನ್ನು ಕೆಲವು ಬ್ಯಾಕ್ಟೀರಿಯಲ್ಲಿ ಬೇರೆ ಸಬ್ಸ್ಟೆನ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಅದ್ರ ಥಿಕ್ನೆಸ್ ಕೂಡ ವೇರಿ ಆಗುತ್ತೆ. ಯಾವುದೆಲ್ಲ ಬ್ಯಾಕ್ಟೀರಿಯಾಲಿ ಥಿನ್ನಾಗಿರುತ್ತೆ, ಒಂದು ಲೂಸ್ ಶೀತ್ ಥರ ಇರುತ್ತೆ, ಅಲ್ಲಿ ನಾವು ಅದಕ್ಕೆ ಸ್ಲೈಮ್ ಶೀತ್ ಅಥವಾ ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಕೆಲವೊಂದು ಬ್ಯಾಕ್ಟೀರಿಯಾಲಿ ಈ ಗ್ಲೈಕೋಕೇಲಿಕ್ಸ್ ಲೇಯರ್ ಏನಿರುತ್ತೆ ತುಂಬ ಥಿಕ್ಕಾಗಿರುತ್ತೆ, ಅಂಥ ಕಡೆ ನಾವು ಅದಕ್ಕೆ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಸೊ ಔಟರ್ ಮೋಸ್ಟ್ ಹೊರಗಡೆಗಿರೋದು ಗ್ಲೈಕೋಕೇಲಿಕ್ಸ್. ಅದ್ರ ಒಳಗಡೆ ವಿ ಹ್ಯಾವ್ ದ ಸೆಲ್ ವಾಲ್. Cell wall in bacteria is made up of peptidoglycan. Okay? So peptidoglycan ಇಂದ ಫಾರ್ಮ್ ಆಗಿರುತ್ತೆ. ಪ್ಲಾಂಟ್ ಸೆಲ್ಸ್ ಅಲ್ಲಿ ಏನು ಫಂಕ್ಷನ್ ಇದೆ ಸೆಲ್ ವಾಲ್ದು, ಬ್ಯಾಕ್ಟೀರಿಯಲ್ ಕೂಡ ಅಥವಾ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಕೂಡ ಅದೇ ಇರುತ್ತೆ ಫಂಕ್ಷನ್ ಆಫ್ ಸೆಲ್ ವಾಲ್. ಒಂದೇನಂದ್ರೆ ಇಟ್ ಡಿಟರ್ಮೈನ್ಸ್ ದ ಶೇಪ್ ಆಫ್ ದ ಸೆಲ್. ನಾವು ಪ್ರೀವಿಯಸ್ಲಿ ಮಾತಾಡಿದ್ವಿ ಬೇರೆ ಬೇರೆ ಶೇಪ್ಸಲ್ಲಿ ಇರುತ್ತೆ ಬ್ಯಾಕ್ಟೀರಿಯಾ ಅಂತ. ಈ ಸೆಲ್ ವಾಲ್ ಇಸ್ ವಾಟ್ ವಿಲ್ ಡಿಟರ್ಮೈನ್ ಆ ಬ್ಯಾಕ್ಟೀರಿಯಾದು ಶೇಪ್. ಓಕೆ? ಹಾಗೆಯೇ ಇಟ್ ಪ್ರೊವೈಡ್ಸ್ ಅ ಸ್ಟ್ರಾಂಗ್ ಸ್ಟ್ರಕ್ಚರಲ್ ಸಪೋರ್ಟ್ ಟು ದ ಬ್ಯಾಕ್ಟೀರಿಯಂ. ಯಾವುದೇ ಕಾರಣದಿಂದ ಅದು ಎಕ್ಸ್ಪ್ಲೋಡ್ ಆಗಿ ಬರ್ಸ್ಟ್ ಆಗಬಾರ್ದು, ಆ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದು ಬರ್ಸ್ಟ್ ಕೂಡ ಆಗಲ್ಲ, ಕೊಲ್ಯಾಪ್ಸ್ ಕೂಡ ಆಗೋದಿಲ್ಲ. ಮೂರನೇದಾಗಿ ವಿ ಹ್ಯಾವ್ ಸೆಲ್ ಮೆಂಬ್ರೇನ್. ದಿಸ್ ಇಸ್ ದಿ ಇನ್ನರ್ಮೋಸ್ಟ್. ಈ ಸೆಲ್ ಮೆಂಬ್ರೇನ್ ಏನಿದೆ, ಈ ಸೆಲ್ ಮೆಂಬ್ರೇನ್ದು ಸ್ಟ್ರಕ್ಚರ್ ಯೂಕ್ಯಾರಿಯೋಟ್ ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಥರನೇ ಇರುತ್ತೆ. ಫಂಕ್ಷನ್ ಕೂಡ ಅದೇನೆ. ದಿಸ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಅಂದರೆ ಎನ್ವೈರ್ಮೆಂಟಲ್ ಏನು ಮಾಲಿಕ್ಯೂಲ್ಸ್ ಇರುತ್ತೆ ಎಲ್ಲನೂ ಸೆಲ್ ಒಳಗಡೆ ಅಲೌ ಮಾಡಲ್ಲ. ಹಾಗೆಯೇ ಸೆಲ್ಲಿಂದ ಆಚೆ ಯಾವ ಮಾಲಿಕ್ಯೂಲ್ಸ್ ಹೋಗುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂದರೆ ಅದು ಏನು ಸೆಲ್ ಒಳಗಡೆ ಏನ ಅಲೌ ಮಾಡಬೇಕು, ಸೆಲ್ಲಿಂದ ಆಚೆಗೆ ಹೊರಗಡೆಗೆ ಏನು ಅಲೌ ಮಾಡಬೇಕು, ಇದನ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಇದನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಸೆಲೆಕ್ಟ್ಸ್ ವಾಟ್ ಕ್ಯಾನ್ ಗೋ ಔಟ್, ವಾಟ್ ಕ್ಯಾನ್ ಕಮ್ ಇನ್. ಓಕೆನಾ? ಅದು ಹೆಂಗಾಗುತ್ತೆ, ಎಕ್ಸಾಕ್ಟ್ಲಿ ಹೆಂಗೆ ಸೆಲೆಕ್ಟ್ ಮಾಡುತ್ತೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇಟ್ ಇಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ in nature and it interacts with the outside world. Next,
ಬೇಸ್ಡ್ ಆನ್ ದ ಕಾಂಪೊಸಿಷನ್ ಆಫ್ ದ ಸೆಲ್ ಎನ್ವೆಲಪ್ ನಾವು ಬ್ಯಾಕ್ಟೀರಿಯಾನ್ 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು. ನೀವು ಈ ಟರ್ಮ್ನ ಕೇಳಿರ್ಬೋದು, ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಅಂತ. ದಿಸ್ ಇಸ್ ಬೇಸ್ಡ್ ಆನ್ ಅ ಸ್ಟೇನಿಂಗ್ ಟೆಕ್ನಿಕ್ ದಟ್ ವಾಸ್ ಡೆವಲಪ್ಡ್ ಬೈ ಅ ಪರ್ಸನ್ ಬೈ ದ ನೇಮ್ ಕ್ರಿಸ್ಟಿಯನ್ ಗ್ರಾಮ್. ಓಕೆ, ಸೊ ಇವಾಗ 4 ಸ್ಟೆಪ್ ಇರುತ್ತೆ ಈ ಗ್ರಾಮ್ ಸ್ಟೇನಿಂಗ್ ಟೆಕ್ನಿಕಲ್ಲಿ. ಮೊದಲನೇದಾಗಿ you have to treat or you have to add a primary stain called crystal violet. ಬ್ಯಾಕ್ಟೀರಿಯಾನ ತಗೋತೀರಾ ಒಂದು ಸ್ಲೈಡ್ ಮೇಲೆ, ಕ್ರಿಸ್ಟಲ್ ವೈಲೆಟ್ ಅಂದರೆ ಗೊತ್ತಲ್ವಾ, ಬ್ಲೂಯಿಶ್ ಶೇಡ್ ಇರುತ್ತೆ. ಕ್ರಿಸ್ಟಲ್ ವೈಲೆಟ್ ಅನ್ನೋ ಸ್ಟೇನ್ನ ಈ ಬ್ಯಾಕ್ಟೀರಿಯಾ ಮೇಲೆ ಹಾಕ್ತೀವಿ. ಸೊ ಯಾವುದೆಲ್ಲ ಬ್ಯಾಕ್ಟೀರಿಯಾ ಇರುತ್ತೆ ನಿಮ್ಮ ಸ್ಲೈಡ್ ಮೇಲೆ ಅದಷ್ಟು ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಓಕೆ, ಪರ್ಪ್ಲಿಶ್ ಬ್ಲೂ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಅಯೋಡೀನ್ನ ಆ್ಯಡ್ ಮಾಡ್ತೀವಿ. ಅಯೋಡೀನ್ನ ಆ್ಯಡ್ ಮಾಡಿದಾಗ ಆ ಸ್ಲೈಡಿಗೆ ಇಟ್ ವಿಲ್ ಎನ್ಹ್ಯಾನ್ಸ್ ದ ಕ್ರಿಸ್ಟಲ್ ವೈಲೆಟ್. ಕ್ರಿಸ್ಟಲ್ ವೈಲೆಟ್ದು ಏನು ಕಲರ್ ಇರುತ್ತೆ, ಬ್ಲೂಯಿಶ್ ಪರ್ಪಲ್ ಕಲರ್, ಆ ಕಲರ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಈ ಅಯೋಡೀನ್ ಆ ಸ್ಟೇನ್ ಜೊತೆ ಕಾಂಪ್ಲೆಕ್ಸ್ ಆಗಿ ಫಾರ್ಮ್ ಆಗಿ. ಥರ್ಡ್ ಸ್ಟೆಪ್ಪಲ್ಲಿ ಏನಿರುತ್ತೆ, ನಾವೊಂದು ಆಲ್ಕೋಹಾಲ್ ವಾಶ್ ಮಾಡ್ತೀವಿ ಅಥವಾ ಎಸೆಟೋನ್ ವಾಶ್ ಮಾಡ್ತೀವಿ. ಸೊ ಈ ವಾಶ್ ಆದಮೇಲೆ ಒಂದು ಕೌಂಟರ್ ಸ್ಟೇನ್ ಆ್ಯಡ್ ಮಾಡ್ತೀವಿ ಇನ್ ದ ಫೋರ್ತ್ ಸ್ಟೆಪ್, ವಿಚ್ ಈಸ್ ಸ್ಯಾಫ್ರನಿನ್ or which is kind of reddish. ಈ 4 ಸ್ಟೆಪ್ ಮಾಡಾದ್ಮೇಲೆ ಯಾವುದೆಲ್ಲ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಇರುತ್ತೆ ದಟ್ ವಿಲ್ ಸ್ಟಿಲ್ ಬಿ ಬ್ಲೂ ಇನ್ ಕಲರ್, ಬ್ಲೂಯಿಶ್ ಪರ್ಪಲ್ ಇನ್ ಕಲರ್. ಯಾವುದೆಲ್ಲ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇರುತ್ತೆ ಅದು ರೆಡ್ ಆಗಿ ಟರ್ನ್ ಆಗಿರುತ್ತೆ. ಹೌ ಎಕ್ಸಾಕ್ಟ್ಲಿ ಇದಾಗುತ್ತೆ ಇದೆಲ್ಲ ನಮಗೆ ಬೇಡ, ಈ ಟೆಸ್ಟ್ ಬಗ್ಗೆನೂ ನಿಮ್ಗೆ NCERTಯಲ್ಲಿ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಬಗ್ಗೆ ನಮಗೆ ಗೊತ್ತಾಗಿದ್ದು ಬಿಕಾಸ್ ಆಫ್ ಗ್ರಾಮ್ ಸ್ಟೇನಿಂಗ್. ಇಟ್ ಈಸ್ ಅ ಸ್ಟೇನಿಂಗ್ ಟೆಕ್ನಿಕ್ ದಟ್ ವಾಸ್ ಡೆವಲಪ್ಡ್ ಬೈ ಅ ಪರ್ಸನ್ ಬೈ ದ ನೇಮ್ ಕ್ರಿಸ್ಟಿಯನ್ ಗ್ರಾಮ್. ಸೊ ಈ ಸ್ಟೇನಿಂಗ್ ಟೆಕ್ನಿಕಲ್ಲಿ 4 ಸ್ಟೆಪ್ಸ್ ಇರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ನಾವು ಕ್ರಿಸ್ಟಲ್ ವೈಲೆಟ್ ಡೈ ಹಾಕ್ತೀವಿ. ಡೈ ಹಾಕಿದಾಗ ಅದು ಪರ್ಪ್ಲಿಶ್ ಬ್ಲೂ ಕಲರ್ ಆಗುತ್ತೆ. ಅದಾದಮೇಲೆ ಅಯೋಡೀನ್ ಹಾಕ್ತೀವಿ. ಅಯೋಡೀನ್ ಅದನ್ನು ಆ ಕಲರ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಮೂರನೇ ಸ್ಟೆಪ್ಪಲ್ಲಿ ನಾವು ಅಸಿಟೋನ್ ಅಥವಾ ಆಲ್ಕೋಹಾಲಿಂದ ವಾಶ್ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು ಕೌಂಟರ್ ಸ್ಟೇನ್ ಅಂತ ಆರೆಂಜ್ ಕಲರ್ ಇರೋವಂಥ ಅಥವಾ ಆರೆಂಜಿಶ್ ರೆಡ್ ಇರುವಂಥ ಒಂದು ಸ್ಯಾಫ್ರನಿನ್ ಸ್ಟೇನ್ನ ಆ್ಯಡ್ ಮಾಡ್ತೀವಿ. ಇದಾದಮೇಲೆ ಫೈನಲ್ ಆಗಿ ನಾವು ಸ್ಲೈಡ್ ನೋಡಿದಾಗ ಆ ಸ್ಲೈಡಲ್ಲಿರೋ ಬ್ಯಾಕ್ಟೀರಿಯಾ ಬ್ಲೂ ಕಲರ್ ಆಗೇ ಉಳ್ಕೊಂಡಿದ್ರೆ ಅದಕ್ಕೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಕಸ್ಮಾತ್ ಅದೇನಾದರೂ ರೆಡ್ ಕಲರ್ ಆಗಿಬಿಟ್ಟಿದ್ರೆ ಅದಕ್ಕೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ರೀತಿ ಡಿಫ್ರೆನ್ಸ್ ಯಾಕಿದೆ ಈ ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಲ್ಲಿ ಅಂದರೆ ಬಿಕಾಸ್ ಆಫ್ ದ ಕಾಂಪೊಸಿಷನ್ ಆಫ್ ದಿಯರ್ ಸೆಲ್ ಎನ್ವೆಲಪ್ಸ್. ಇದು ಒಂದು ಬ್ಯಾಕ್ಟೀರಿಯಲ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದು ಸೆಲ್ ಎನ್ವೆಲಪ್, ಇದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದು ಸೆಲ್ ವಾಲ್. ಓಕೆನಾ? ಸೊ ಇವಾಗ ನಾನು ಹೇಳಿದೆ ನಿಮಗೆ ಬ್ಯಾಕ್ಟೀರಿಯಾಲಿ ಗ್ಲೈಕೋಕೇಲಿಕ್ಸ್ ಇರುತ್ತೆ, ಸೆಲ್ ವಾಲ್ ಇರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ ಅಂತ. ಈ ಡಿಫ್ರೆನ್ಸ್ಗೆ ಗ್ಲೈಕೋಕೇಲಿಕ್ಸ್ ರೆಸ್ಪಾನ್ಸಿಬಲ್ ಇಲ್ಲ. ಸೊ ನಾವು ಬರೀ ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಲಿ ನಾರ್ಮಲ್ ಆಗಿ ಪ್ರೀವಿಯಸ್ಲಿ ನಾನು ಏನು ಹೇಳ್ಕೊಟ್ಟೆ, ಹೊರಗಡೆ ಸೆಲ್ ವಾಲ್ ಇರುತ್ತೆ. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕೆನ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಪರ್ಪಲ್ ಕಲರ್. ಅದ್ರ ಒಳಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ. ಓಕೆನಾ? ಸೊ ಇದು ನಾರ್ಮಲ್. ಇದ್ರ ಮಧ್ಯ ಏನು ಸ್ಪೇಸ್ ಇರುತ್ತೆ ಅದಕ್ಕೆ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಅಂತ ಕರಿತೀವಿ. ಆದರೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಲಿ ಏನಾಗುತ್ತಂದರೆ ಯು ಹ್ಯಾವ್ ಅ ಸೆಲ್ ವಾಲ್ ವಿಚ್ ಈಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕೆನ್. ಬಟ್ ಈ ಸೆಲ್ ವಾಲ್ದು ಥಿಕ್ನೆಸ್ ತುಂಬ ಸಣ್ಣ ಇರುತ್ತೆ. ನೀವು ಕಂಪೇರ್ ಮಾಡಿ ನೋಡಿ, ಇಲ್ಲಿ ಎಷ್ಟು ಥಿಕ್ಕಾಗಿದೆ ಸೆಲ್ ವಾಲ್, ಇಲ್ಲಿ ತಿನ್ನಾಗಿರುತ್ತೆ. ಅದ್ರ ಒಳಗಡೆ ನಾರ್ಮಲ್ ಆಗಿ ಹೆಂಗೆ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇತ್ತು, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಲ್ಲಿ ಕೂಡ ನಾವು ಪ್ಲಾಸ್ಮಾ ಮೆಂಬ್ರೇನ ನೋಡ್ಬೋದು. ಬಟ್ ಇನ್ ಅಡಿಷನ್ ಟು ಸೆಲ್ ವಾಲ್ ಆ್ಯಂಡ್ ಸೆಲ್ ಮೆಂಬ್ರೇನ್, ಸೆಲ್ ವಾಲ್, ಔಟರ್ ಸೆಲ್ ವಾಲ್ ಮತ್ತು ಇನ್ನರ್ ಸೆಲ್ ಮೆಂಬ್ರೇನ್ನ ಬಿಟ್ಟು ಸೆಲ್ ವಾಲಿಂದ ಆಚೆ ಕೂಡ ನಾವು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಲಿ ಒಂದು ಮೆಂಬ್ರೇನ್ ನೋಡ್ಬೋದು. ಅದಕ್ಕೆ ನಾವು ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆ, ಸೊ ಈ ಎರಡು ಡಿಫ್ರೆನ್ಸ್ ಇದೆ ಇನ್ ದ ಸೆಲ್ ವಾಲ್ ಆಫ್ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಈ ಸೆಲ್ ವಾಲ್ ಕಾಂಪೊಸಿಷನಲ್ಲಿ ಏನು ಡಿಫ್ರೆನ್ಸ್ ಇದೆ ಅದರಿಂದ ಈ ಟೆಸ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ಸಿಗುತ್ತೆ. ಗ್ರಾಮ್ ಪಾಸಿಟಿವ್ ಆಗಿದ್ರೆ ಈ 4 ಸ್ಟೆಪ್ ಆದಮೇಲೆ ಅದು ಪರ್ಪಲ್ ಅಥವಾ ಬ್ಲೂ ಆಗೇ ಉಳ್ಕೊಳ್ಳುತ್ತೆ. ಗ್ರಾಮ್ ನೆಗೆಟಿವ್ ಆಗಿದ್ರೆ ಅದು ರೆಡ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ಈ ಬೇಸಿಸ್ ಮೇಲೆ ನಾವು ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ 2 ಕ್ಯಾಟಗರಿನ ಮಾಡ್ಬೋದು.
ನಾವು ಈ ಸೆಲ್ ಎನ್ವೆಲಪ್ ಆ್ಯಂಡ್ ಇಟ್ಸ್ ಮಾಡಿಫಿಕೇಶನ್ಸ್. ಇವಾಗ ನಾನು ಆಲ್ರೆಡಿ ಹೇಳಿದ ಹಾಗೆ ಬ್ಯಾಕ್ಟೀರಿಯಾಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರೋದಿಲ್ಲ. ಸೊ ಆರ್ಗನೆಲ್ಸ್ ಇಲ್ಲದೆ ಇರೋ ಕಾರಣ, ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲದೆ ಇರೋ ಕಾರಣ ಅದು ಸೆಲ್ ಮೆಂಬ್ರೇನೇ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿಕೊಂಡು ಆರ್ಗನೆಲ್ ರೀತಿ ಫಂಕ್ಷನ್ ಆಗುತ್ತೆ. ಒನ್ ಸಚ್ ಮಾಡಿಫಿಕೇಶನ್ ಕೆನ್ ಬಿ ಸೀನ್ ಇನ್ ಟರ್ಮ್ಸ್ ಆಫ್ ಮೀಸೋಸೋಮ್. ಸೊ ಈ ಮೀಸೋಸೋಮ್ ಏನಂದರೆ, ನಾನು ಏನು ರೆಡ್ಡಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಇವಾಗ ಔಟ್ಲೈನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ದಿಸ್ ಇಸ್ ದ ಸೆಲ್ ಮೆಂಬ್ರೇನ್. ಓಕೆ, ಸೊ ಇದನ್ನು ಕೊಳ್ಳೋಣ. ದಿಸ್ ಇಸ್ ದ ಗ್ಲೈಕೋಕೇಲಿಕ್ಸ್ ಲೇಯರ್, ಯೆಲ್ಲೋ ಕಲರ್ ಇಸ್ ದ ಸೆಲ್ ವಾಲ್, ಅದರೊಳಗಡೆ ಈ ರೆಡ್ ಕಲರ್ ಸೆಲ್ ಮೆಂಬ್ರೇನ್ ಇದೆ ಅಂತ. ಸೆಲ್ ಮೆಂಬ್ರೇನ್ ಸ್ಮೂತ್ ಆಗಿರಲ್ಲ, ಅಲ್ಲಲ್ಲೇ ಇನ್ಫೋಲ್ಡ್ ಆಗಿರುತ್ತೆ ಸೈಟೋಪ್ಲಾಸಮ್ ಒಳಗಡೆ. ಈ ರೀತಿಯ ಇನ್ಫೋಲ್ಡ್ ಆಗಿರುವಂಥ ರೀಜನ್ಸ್ ಇನ್ ದ ಸೆಲ್ ಮೆಂಬ್ರೇನ್ ಆರ್ ಕಾಲ್ಡ್ ಮೀಸೋಸೋಮ್ಸ್. ಸೊ ವಾಟ್ ಆರ್ ಮೀಸೋಸೋಮ್ಸ್? ಮೀಸೋಸೋಮ್ಸ್ ಏನಂದರೆ ಸೆಲ್ ಮೆಂಬ್ರೇನ್ದು ಎಕ್ಸ್ಟೆನ್ಷನ್ಸ್ ಇನ್ ಟು ದ ಸೆಲ್. ಸೆಲ್ ಮೆಂಬ್ರೇನ್ ಫೋಲ್ಡ್ ಆಗಿ ಸೆಲ್ ಸೈಟೋಪ್ಲಾಸಮ್ ಒಳಗಡೆ ಎಕ್ಸ್ಟೆಂಡ್ ಆಗಿರುತ್ತಲ್ಲ, ಅದಕ್ಕೆ ನಾವು ಮೀಸೋಸೋಮ್ಸ್ ಅಂತ ಕರಿತೀವಿ. ಇದರದ್ದು ಫಂಕ್ಷನ್ ಏನು? ಇಟ್ ಹೆಲ್ಪ್ಸ್ ಇನ್ ಫಾರ್ಮೇಷನ್ ಆಫ್ ಸೆಲ್ ವಾಲ್. ಇವಾಗ ಈ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಡಿವೈಡ್ ಆಗಿ 2 ಸೆಲ್ ಆಗಬೇಕಂದ್ರೆ ಮಧ್ಯದಲ್ಲಿ ಸೆಲ್ ವಾಲ್ ಫಾರ್ಮ್ ಆಗಬೇಕು. ಆ ಸೆಲ್ ವಾಲ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಮೀಸೋಸೋಮ್ಸ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ DNA ರೆಪ್ಲಿಕೇಶನ್, ಸೆಲ್ ಡಿವಿಷನ್ ಆಗೋ ಮುಂಚೆ DNA ಏನಿದೆ ಅದು ಇನ್ನೊಂದು ಕಾಪಿ ಮಾಡ್ಕೋಬೇಕು. ಅದಕ್ಕೆ ನಾವು DNA ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಕೂಡ ಮೀಸೋಸೋಮ್ಸ್ ವಿಲ್ ಹೆಲ್ಪ್ ಇನ್ DNA ರೆಪ್ಲಿಕೇಶನ್ ಮಾಡೋದು ಅಷ್ಟೇ ಅಲ್ಲದೆ ಅದು 2 ಡಾಟರ್ ಸೆಲ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋ ರೀತಿ ಎನ್ಶ್ಯೂರ್ ಮಾಡೋದು ಕೂಡ ಈ ಮೀಸೋಸೋಮ್ಸ್ದು ಕೆಲಸ. ಅದರೊಟ್ಟಿಗೆ ಇಟ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್ ಆಲ್ಸೋ. ರೆಸ್ಪಿರೇಷನ್ ಅಂದರೆ ಇಲ್ಲಿ ಐ ಮೀನ್ ಪ್ರೊಡಕ್ಷನ್ ಆಫ್ ಎನರ್ಜಿ ಬೈ ಮೇಕಿಂಗ್ ಯೂಸ್ ಆಫ್ ಎನ್ಸೈಮ್ಸ್. ಓಕೆನಾ? ಸೊ ಇವಾಗ ನಮಗೆ ಯುಕ್ಯಾರಿಯೋಟಿಕ್ ಸೆಲ್ಸ್ ತೊಗೊಂಡ್ರೆ ಮೈಟೋಕಾಂಡ್ರಿಯಾಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಮೈಟೋಕಾಂಡ್ರಿಯಲ್ಲಿ ಯಾಕೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಎನರ್ಜಿ ಪ್ರೊಡ್ಯೂಸ್ ಆಗಕ್ಕೆ ಏನು ಎನ್ಸೈಮ್ ಬೇಕು, ATP ಪ್ರೊಡ್ಯೂಸ್ ಆಗಕ್ಕೆ ಏನು ಎನ್ಸೈಮ್ ಬೇಕು, ಅದು ಮೈಟೋಕಾಂಡ್ರಿಯಾ ಒಳಗಡೆ ಇರುತ್ತೆ. ಹಾಗಾಗಿ ಮೈಟೋಕಾಂಡ್ರಿಯಾ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಈ ಬ್ಯಾಕ್ಟೀರಿಯಲ್ ಸೆಲ್ಸಲ್ಲಿ ಅದೇ ರೀತಿಯ ಎನ್ಸೈಮ್ ಯಾವ್ದು ATP ಪ್ರೊಡ್ಯೂಸ್ ಮಾಡ್ಬೋದು, ಅದೆಲ್ಲ ಈ ಮೀಸೋಸೋಮ್ಸಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಇನ್ ಲಾರ್ಜ್ ಕ್ವಾಂಟಿಟೀಸ್. ಹಾಗಾಗಿ ಇಲ್ಲಿಂದ ರೆಸ್ಪಿರೇಷನ್ ಆಗುತ್ತೆ. ಸೊ ಇದು ಇನ್ಫೋಲ್ಡಿಂಗ್ ಆದಾಗ ಏನಾಗುತ್ತೆ, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದಾಗ ಜಾಸ್ತಿ ಅಂತ ಎನ್ಸೈಮ್ಸ್ನ ಅಕಾಮಿಡೇಟ್ ಮಾಡ್ಕೋಬೋದು. ಜಾಸ್ತಿ ATP ಪ್ರೊಡ್ಯೂಸಿಂಗ್ ಎನ್ಸೈಮ್ಸ್ ಇದ್ದರೆ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಸೆಲ್ಲಿಗೆ. ಓಕೆ, ಸೊ ದಟ್ ಈಸ್ ರೆಸ್ಪಿರೇಷನ್. ಸೆಕ್ರೀಷನಲ್ಲೂ ಹೆಲ್ಪ್ ಮಾಡುತ್ತೆ. ಲೈಕ್ ಐ ಆಲ್ರೆಡಿ ಸೆಡ್, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡುತ್ತೆ ಫಾರ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ದಿ enzymatic content. So, ಈ mesosomes is one modification that we can observe in prokaryotic cells like bacteria. ಅದರೊಟ್ಟಿಗೆ ಕೆಲವೊಂದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇರುತ್ತೆ, ಲೈಕ್ ಸೈನೋಬ್ಯಾಕ್ಟೀರಿಯಾ. ಈ ಸೈನೋಬ್ಯಾಕ್ಟೀರಿಯಾ ಕ್ಯಾನ್ ಫೋಟೋಸಿಂಥಸೈಸ್. ಓಕೆನಾ? ಇವಾಗ ನಾವು ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್, ಹೈಯರ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್ನ ತೊಗೊಂಡ್ರೆ ಪ್ಲಾಂಟ್ಸಲ್ಲೂ ಫೋಟೋಸಿಂಥಸಿಸ್ ಆಗುತ್ತೆ. ಒಂದು ವೆರಿ ಮುಖ್ಯವಾದ ಕಾಂಪೊನೆಂಟ್ ಫಾರ್ ಫೋಟೋಸಿಂಥಸಿಸ್ ಈಸ್ ಪಿಗ್ಮೆಂಟ್ಸ್. ಈ ಪಿಗ್ಮೆಂಟ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಪ್ಲಾಸ್ಟಿಡ್ಸಲ್ಲಿ ಪ್ರೆಸೆಂಟ್ ಇರುತ್ತೆ, ಕ್ಲೋರೋಪ್ಲಾಸ್ಟಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಈ ಬ್ಯಾಕ್ಟೀರಿಯಲ್ ಕ್ಲೋರೋಪ್ಲಾಸ್ಟ್ ಇಲ್ಲ, ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲ, ಬಟ್ ಇಟ್ ಇಸ್ ಸ್ಟಿಲ್ ಅಂಡರ್ಗೋಯಿಂಗ್ ಫೋಟೋಸಿಂಥಸಿಸ್. ಆ ಪಿಗ್ಮೆಂಟ್ಸ್ ಇರೋದಕ್ಕೆ ಒಂದು ಲೊಕೇಶನ್ ಇರಬೇಕಲ್ವಾ? ಸೊ ಇಂಥ ಫೋಟೋಸಿಂಥೆಟಿಕ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸಲ್ಲಿ ವಿ ಹ್ಯಾವ್ ಮೆಂಬ್ರೇನಸ್ ಎಕ್ಸ್ಟೆನ್ಷನ್ಸ್ ಕಾಲ್ಡ್ ಕ್ರೊಮ್ಯಾಟೋಫೋರ್ಸ್. ಈ ಕ್ರೊಮ್ಯಾಟೋಫೋರ್ಸ್ ವಿಲ್ ಕಂಟೈನ್ ಪಿಗ್ಮೆಂಟ್ಸ್. ಅರ್ಥ ಆಯ್ತಾ? ಸೊ ಏನು ಮೆಂಬ್ರೇನಸ್ ಎಕ್ಸ್ಟೆನ್ಷನ್ಸ್ ಇರುತ್ತೆ ಸಿಮಿಲರ್ ಟು ಮೀಸೋಸೋಮಲ್ಲಿ ನಾನು ಹೇಳಿದೆ ATP ಪ್ರೊಡ್ಯೂಸ್ ಮಾಡುವಂಥ ಎನ್ಸೈಮ್ಸ್ ಇರುತ್ತೆ ಅಂತ. ಅದೇ ರೀತಿ ಕ್ರೊಮ್ಯಾಟೋಫೋರ್ಸ್ ಅಂತ ಕೂಡ ಮೆಂಬ್ರೇನಸ್ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಈ ಮೆಂಬ್ರೇನಸ್ ಎಕ್ಸ್ಟೆನ್ಷನ್ಸಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ. ಸೊ ಈ ಪಿಗ್ಮೆಂಟ್ಸ್ ಮೂಲಕ ಈ ಆರ್ಗ್ಯಾನಿಸಮ್ಸ್ ಫೋಟೋಸಿಂಥಸೈಸ್ ಮಾಡ್ಬೋದು. ಇದನ್ನು ನಾವು ಎಲ್ಲ ಪ್ರೊಕ್ಯಾರಿಯೋಟಿಕ್ ಸೆಲ್ಸಲ್ಲಿ ನೋಡಲ್ಲ. ಯಾವುದೆಲ್ಲ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಂಡರ್ಗೋ ಫೋಟೋಸಿಂಥಸಿಸ್ ಆರ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಅಂತ ಪ್ರೊಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಮಾತ್ರ ನಾವು ಕ್ರೊಮ್ಯಾಟೋಫೋರ್ಸ್ನ ನೋಡ್ಬೋದು. ಓಕೆ, ಹಾಂ, ಹಾಗೇನೆ ಬ್ಯಾಕ್ಟೀರಿಯಾ ಮೇ ಬಿ ಮೋಟೈಲ್
or non-motile. Motile ಅಂದ್ರೆ ಏನು? Ability to move. They have the ability to move. Non-motile ಅಂದ್ರೆ they cannot move. ಯಾವ್ದೆಲ್ಲ ಬ್ಯಾಕ್ಟೀರಿಯಾ ಕ್ಯಾನ್ ಮೂವ್ ಅರೌಂಡ್, ಇಸ್ ಕೇಪಬಲ್ ಆಫ್ ಮೂವ್ಮೆಂಟ್, ಅಂಥ ಬ್ಯಾಕ್ಟೀರಿಯಾಲಿ ವಿ ಕ್ಯಾನ್ ಫೈಂಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಫ್ಲಾಜೆಲ್ಲಾ. ಇದ್ರ ಬಗ್ಗೆ ನೀವು ಓದಿದ್ದೀರಾ. ಫ್ಲಾಜೆಲ್ಲಾ ಆರ್ ದೀಸ್ ಲಾಂಗ್ ಥಿನ್ ಸ್ಟ್ರಕ್ಚರ್ಸ್ ದಟ್ ಅರೈಸ್ ಫ್ರಾಮ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್. ಈ ಫ್ಲಾಜೆಲ್ಲಾ ಹೆಲ್ಪಿಂದ ಬ್ಯಾಕ್ಟೀರಿಯಾ ಆರ್ ಏಬಲ್ ಟು ಮೂವ್. ಬ್ಯಾಕ್ಟೀರಿಯಾಲಿ ಯಾವ ರೀತಿ ಫ್ಲಾಜೆಲ್ಲಾ ಅರೇಂಜ್ ಆಗಿರುತ್ತೆ ದಟ್ ಈಸ್ ವೇರಿಯಬಲ್. ಬೇರೆ ಬೇರೆ ರೀತಿ ಅರೇಂಜ್ ಆಗಿರ್ಬೋದು. ಅದಕ್ಕೆ ಕೆಲವೊಂದು ಇಮೇಜ್ ಆ್ಯಡ್ ಮಾಡಿದ್ದೀನಿ. ಕೆಲವೊಂದು ಬ್ಯಾಕ್ಟೀರಿಯಲ್ ಫ್ಲಾಜೆಲ್ಲಾ ಇರೋದೇ ಇಲ್ಲ. ದೀಸ್ ಆರ್ ನಾನ್ ಮೋಟೈಲ್ ಬ್ಯಾಕ್ಟೀರಿಯಾ. ಮೋಟೈಲ್ ಬ್ಯಾಕ್ಟೀರಿಯಾ ಯಾವುದೆಲ್ಲ ಆರ್ ಕೇಪಬಲ್ ಆಫ್ ಮೂವ್ಮೆಂಟ್, ಅದರಲ್ಲಿ ಬೇರೆ ಬೇರೆ ರೀತಿ ನಾವು ಅರೇಂಜ್ಮೆಂಟ್ ಆಫ್ ಫ್ಲಾಜೆಲ್ಲಾ ನೋಡ್ಬೋದು. ಇಲ್ಲಿ ಒಂದೇ ಒಂದಿದೆ, ಇಲ್ಲಿ ಎರಡಿದೆ, ಎರಡು ಆಪೋಸಿಟ್ ಸೈಡ್ಸಲ್ಲಿ. ಕೆಲವೊಮ್ಮೆ ಪೂರ್ತಿ ಸರೌಂಡಿಂಗ್ ಸುತ್ತ ಕೂಡ ಇರುತ್ತೆ. ಕೆಲವೊಮ್ಮೆ ಒಂದೇ ಒಂದು ಬಂಚ್ ಒಂದು ಕಡೆಯಿಂದ ಇರುತ್ತೆ. ಇಲ್ಲಿ ನೋಡಿದ್ರೆ ಚಾಕ್ಲೇಟ್ ರ್ಯಾಪರ್ ಥರ ಎರಡೂ ಕಡೆ ಒಂದು ಬಂಚ್ ಇದೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಈ ಫ್ಲಾಜೆಲ್ಲಾ ಅರೇಂಜ್ ಆಗಿರ್ಬೋದು. ಫ್ಲಾಜೆಲ್ಲಾದ ಫಂಕ್ಷನ್ ಏನಂದರೆ ಬ್ಯಾಕ್ಟೀರಿಯಾನ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ನಾವು ಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯಲ್ ಫ್ಲಾಜೆಲ್ಲಾ ಬಗ್ಗೆ ಬಂದಾಗ 3 ಕಾಂಪೊನೆಂಟ್ಸ್ ಇರುತ್ತೆ, 3 ಪಾರ್ಟ್ಸ್ ಇರುತ್ತೆ ಬ್ಯಾಕ್ಟೀರಿಯಾ ಫ್ಲಾಜೆಲ್ಲಾಲಿ. ನಮ್ಗೆ ಆಚೆ ಕಡೆ ಪಾರ್ಟ್ ಏನು ಕಾಣಿಸುತ್ತೆ ತೆಳ್ಳಗೆ ಉದ್ದಕ್ಕಿರೋದು ಅದಕ್ಕೆ ನಾವು ಫಿಲಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಪಾರ್ಟ್ ಆಫ್ the flagella is called the filament. That is what is visible to us. Adan bittu we have 2 parts, hook and the basal body. So filament is the longest portion. Cell ಒಳಗಡೆಯಿಂದ ಹೊರಗಡೆಗೆ extend ಆಗುತ್ತೆ. Hook is this part that connects the basal body to the filament. This is a kind of a flexible structure that is composed of proteins. ಅದರೊಳಗಡೆ membrane ಮತ್ತೆ wall ಅಲ್ಲಿ ಎಂಬೆಡ್ ಆಗಿರೋ structure is called the basal body. Okay. ಸೊ ಈ 3 ಪಾರ್ಟ್ಸ್ ಇರುತ್ತೆ ನಮ್ಮದು ಪ್ರೊಕ್ಯಾರಿಯೋಟಿಕ್ ಫ್ಲಾಜೆಲ್ಲಾಲಿ. ಓಕೆನಾ? ಟಾಕಿಂಗ್ ಅಬೌಟ್ ಅದರ್ ಅಪೆಂಡೇಜಸ್ ದಟ್ ವಿ ಸಿ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್, ಪಿಲಿ ಮತ್ತು ಫಿಂಬ್ರಿಯೆ. ಪಿಲಿ ಇಸ್ ಸಿಂಗ್ಯುಲರ್, ಪೈಲಸ್ ಪಿಲಿ ಇಸ್ ಪ್ಲೂರಲ್, ಪೈಲಸ್ ಇಸ್ ಸಿಂಗ್ಯುಲರ್. ಒಂದೇ ಒಂದು ಸಿಂಗಲ್ ಇದ್ರೆ ಪೈಲಸ್ ಅಂತ ಕರಿತೀವಿ, ಎಷ್ಟೊಂದಿದ್ರೆ ಪೈಲಿ ಅಥವಾ ಪಿಲಿ ಅಂತ ಕರಿತೀವಿ. ಫಿಂಬ್ರಿಯೆ ಕೂಡ is plural. Fimbrium is singular. ಸೊ ಇದೆರಡೂ ಕೂಡ ಸೆಲ್ಲಿಂದ ಹೊರಗೆ ಬರುವಂಥ ಎಕ್ಸ್ಟೆನ್ಷನ್ಸ್. ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ಬೋದು, ಆದರೆ ನೀವಿಲ್ಲಿ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪಿಲಿ ಆರ್ ದೀಸ್ ಡಾರ್ಕ್ ಮರೂನ್ ಕಲರ್ಡ್ ಸ್ಟ್ರಕ್ಚರ್ಸ್. ದೀಸ್ ಆರ್ ಲಾಂಗರ್ ಕಂಪೇರ್ಡ್ ಟು ಪಿಲಿ ಆರ್ ಹಿಯರ್. ಓಕೆ, ಸೊ ಇಲ್ಲಿದೆ ಇದೆಲ್ಲ ಸ್ಟ್ರಕ್ಚರ್ಸ್. ದೀಸ್ ಆರ್ ಲಾಂಗರ್ ಕಂಪೇರ್ಡ್ ಟು ಫಿಂಬ್ರಿಯೆ, ವಿಚ್ ಆರ್ ದೀಸ್, ಲೆಟ್ ಮಿ ಯೂಸ್ ಎ ಡಿಫ್ರೆಂಟ್ ಕಲರ್, ವಿಚ್ ಆರ್ ದೀಸ್ ಸ್ಟ್ರಕ್ಚರ್ಸ್. ದೀಸ್ ಆರ್ ರಿಲೇಟಿವ್ಲಿ ಶಾರ್ಟರ್. ಪಿಲಿ ಕಂಪೇರ್ ಮಾಡಿದ್ರೆ ಇದು ಶಾರ್ಟ್ ಆಗಿರುತ್ತೆ. ಅದಲ್ಲದೆ ನಂಬರ್ ಕೂಡ ದಿಸ್ ಪಿಲಿದು ನಂಬರ್ ಸ್ವಲ್ಪ ಕಡಿಮೆ ಇರುತ್ತೆ, ಫಿಂಬ್ರಿಯೆದು ನಂಬರ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ. ಫಂಕ್ಷನ್ ಬಗ್ಗೆ ಬಂದರೆ ಪೈಲಸ್ sometimes it is used in sexual reproduction bacterially. It is made up of a special protein called PILIN, pylin. ಹಾಗೇನೆ ಫಿಂಬ್ರಿಯೆ ಬಗ್ಗೆ ಮಾತಾಡಬೇಕಂದ್ರೆ these are structures that are bristle like. ಓಕೆನಾ? ಚಿಕ್ಕ ಚಿಕ್ಕ ಬ್ರಿಸಲ್ಸ್ ಥರ ಸ್ಪ್ರೌಟ್ ಆಗುತ್ತೆ ಬ್ಯಾಕ್ಟೀರಿಯಾದ ಸರ್ಫೇಸ್ನಿಂದ. ಇದರದ್ದು ಫಂಕ್ಷನ್ ಏನಂದರೆ ಬ್ಯಾಕ್ಟೀರಿಯಾನ ಅಟ್ಯಾಚ್ ಮಾಡೋದಕ್ಕೆ. ಯಾವುದಾದ್ರೂ ವಾಟರ್ ಬಾಡಿ ಹತ್ರ ರಾಕ್ ಮೇಲೆ ಬೆಳ್ಕೋಬೇಕು ಬ್ಯಾಕ್ಟೀರಿಯಾ ಅಂದರೆ ಅದು ಅಟ್ಯಾಚ್ ಆಗಬೇಕಲ್ವಾ, ವಾಶ್ ಔಟ್ ಆಗಬಾರ್ದು. ಹಾಗಾಗಿ ಈ ಫಿಂಬ್ರಿಯೆ ಇದನ್ನ ಟೈಟಾಗಿ ಯಾವುದೇ ಸಬ್ಸ್ಟ್ರೇಟ್ ಮೇಲೆ ಬೆಳೀತಾ ಇದ್ರು ಕೂಡ ಅಲ್ಲಿಗೆ ಅಟ್ಯಾಚ್ ಮಾಡುತ್ತೆ. ಅಥವಾ ಕೆಲವೊಮ್ಮೆ ಯಾವುದನ್ನ ಹೋಸ್ಟ್ ಆರ್ಗ್ಯಾನಿಸಮ್ನ ಇನ್ಫೆಕ್ಟ್ ಮಾಡಿದರೆ ಆ ಹೋಸ್ಟ್ ಸೆಲ್ ಮೇಲೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಿಂಬ್ರಿಯೆ are structures that are present outside the bacterial cells and they help in attaching the bacteria to the substratum. Okay na? So ಇದೆರಡು are the parts of prokaryotic cells that you can see.
ಇಲ್ಲಿ ನೋಡಿ 3 ಥರದ ಎಕ್ಸ್ಟೆನ್ಷನ್ಸು ಕಾಣುತ್ತೆ. ಆಫ್ ಆಲ್ ದ 3 ಲಾಂಗೆಸ್ಟ್ ಇಸ್ ದ ಫ್ಲಾಜೆಲಾ. ಇಟ್ ಹೆಲ್ಪ್ಸ್ ಇನ್ ಲೋಕೋಮೋಷನ್. ಬ್ಯಾಕ್ಟೀರಿಯಾ ಮೂವ್ ಆಗಬೇಕಂದ್ರೆ ಹೆಲ್ಪ್ ಮಾಡುತ್ತೆ. ಪಿಂಬ್ರಿಯೆ ಪಿಲೈ, ದೀಸ್ ಹ್ಯಾವ್ ನೋ ರೋಲ್ ಟು ಪ್ಲೇ ಇನ್ ಲೋಕೋಮೋಷನ್. ಇದೆರಡೂ ಕೂಡ ಸೀಲಿಯಾ ಥರ ಕಾಣಿಸ್ಬೋದು, ಫ್ಲಾಜೆಲಾ ಥರ ಕಾಣಿಸ್ಬೋದು, ಬಟ್ ಅದ್ರ ಕೆಲಸ ಬ್ಯಾಕ್ಟೀರಿಯಾ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಲ್ಲ. ಇದ್ರದ್ದು ಕೆಲಸ ನಾನು ಆಲ್ರೆಡಿ ಹೇಳಿದ್ದೀನಿ. ಪಿಲಿ ಸಮಟೈಮ್ಸ್ ಹೆಲ್ಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಪಿಂಬ್ರಿಯೆ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್. ಓಕೆನಾ? ನಾವು ಫೈನಲಿ ಲೆಟ್ಸ್ ಟಾಕ್ ಅಬೌಟ್ ರೈಬೋಸೋಮ್ಸ್. ಬ್ಯಾಕ್ಟೀರಿಯಾಲಿ ರೈಬೋಸೋಮ್ಸ್ ನಾವು ನೋಡ್ಬೋದು, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ರೈಬೋಸೋಮ್ಸ್ ನೋಡ್ಬೋದು. ಇದಕ್ಕೆ ನಾವು 70S ರೈಬೋಸೋಮ್ಸ್ ಅಂತ ಕರಿತೀವಿ. ಅದ್ರ ಸೈಜ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಇಸ್ ಅಬೌಟ್ 15 to 20 ನ್ಯಾನೋಮೀಟರ್ಸ್ ಇನ್ ಲೆಂತ್. ಇನ್ ಸೈಜ್ ಮೇ ಬಿ ಯು ಕ್ಯಾನ್ ಸೇ ಡಯಾಮೀಟರ್. ಪ್ರತಿ ರೈಬೋಸೋಮಲ್ಲಿ ಕೂಡ 2 ಸಬ್ ಯೂನಿಟ್ ಇರುತ್ತೆ. ಸೊ ಈ 70S ರೈಬೋಸೋಮ್ ನಾನು ಏನು ಹೇಳ್ತಾ ಇದ್ದೀನಿ, ಇದರಲ್ಲಿ 2 ಸಬ್ ಯೂನಿಟ್ ಇರುತ್ತೆ. ಒಂದು 50S, ಇನ್ನೊಂದು 30S. ಈ 50Sಗೆ ನಾವು ಲಾರ್ಜರ್ ಸಬ್ ಯೂನಿಟ್ ಅಂತ ಕರಿತೀವಿ. ಇದು 30Sಗೆ ನಾವು ಸ್ಮಾಲರ್ ಸಬ್ ಯೂನಿಟ್ ಅಂತ ಕರಿತೀವಿ. ಇವಾಗ ಒಂದು ಸೆಲ್ ಒಳಗಡೆ ಎವ್ರಿ ಟೈಮ್ 2 ಸಬ್ ಯೂನಿಟ್ ಒಟ್ಟಿಗೆ ಇರಬೇಕಂತ ಏನೂ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಸೆಪ್ರೇಟ್ ಆಗಿ ಸ್ಮಾಲ್ ಸಬ್ ಯೂನಿಟ್, ಲಾರ್ಜ್ ಸಬ್ ಯೂನಿಟ್ ಇರ್ಬೋದು. ಬಟ್ ಯಾವಾಗ ರೈಬೋಸೋಮ್ ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ, ರೈಬೋಸೋಮ್ ಕೆಲಸ ನಾನು ಹೇಳಿದೆ ಆಲ್ರೆಡಿ, ಅದಕ್ಕೆ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕರಿತೀವಿ. ಅದ್ರ ಕೆಲಸನೇ ಪ್ರೋಟೀನ್ ಸಿಂಥಸೈಸ್ ಮಾಡೋದಂತ. ಯಾವಾಗ ಇದು ಪ್ರೋಟೀನ್ನ ಸಿಂಥಸೈಸ್ ಮಾಡಬೇಕು, ಆವಾಗ ಈ 2 ಸಬ್ ಯೂನಿಟ್ ಒಟ್ಟಿಗೆ ಬರುತ್ತೆ. ಸೊ ಇಲ್ಲಿ ಎಸ್ ಅಂದರೆ ಏನು? S basically is a unit of measurement. It's called Swedberg unit. It is a unit of, ಇದಕ್ಕೆ sedimentary coefficient ಅಂತಾನೂ ಕರಿತೀವಿ. ಸೊ ಬೇಸಿಕಲಿ ನಮ್ಗೆ ಈ ನಂಬರ್ ಹೆಂಗೆ ಸಿಗುತ್ತೆ ಅಂದರೆ, ಸೆಂಟ್ರಿಫ್ಯೂಜ್ ಒಳಗಡೆ ನೀವು ರೈಬೋಸೋಮ್ನ ಹಾಕಿ ಸ್ಪಿನ್ ಮಾಡ್ತೀರಲ್ವಾ. ಇವಾಗ ನಮಗೆ ಯಾವುದಾದ್ರೂ ಈ ಪೆನ್ದು ಎಕ್ಸಾಂಪಲ್ ನಾವು ಲೆಂತ್ ತೊಗೋಬೇಕಂದ್ರೆ, ಈ ಪೆನ್ದು ಲೆಂತ್ ಎಷ್ಟು ಇದೆ ಅಂತ ನಾವು ತಿಳ್ಕೊಬೇಕಂದ್ರೆ ಏನು ಮಾಡ್ತೀವಿ, ಸ್ಕೇಲ್ ಪಕ್ಕ ಇಟ್ಬಿಟ್ಟು ನೋಡ್ತೀವಿ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸ್ಕೇಲಲ್ಲಿ ಎಲ್ಲ ಮೆಜರ್ ಇರುತ್ತೆ. ಇಷ್ಟಂದರೆ 1 ಸೆಂಟಿಮೀಟರ್, ಇಷ್ಟಂದರೆ 5 ಸೆಂಟಿಮೀಟರ್, ಇಷ್ಟಂದರೆ 6.7 ಸೆಂಟಿಮೀಟರ್. ಈ ರೀತಿ ಅದರಲ್ಲಿ ಮಾರ್ಕಿಂಗ್ ಇರುತ್ತೆ. ಹಾಗಾಗಿ ನಾವು ಏನೇನಾದರೂ ಅದನ್ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ಬೋದು. ಅದೇ ರೀತಿ ಸೆಂಟ್ರಿಫ್ಯೂಜ್, ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಅಂತ ಒಂದು ಮೆಥಡ್ ಇದೆ. ಅದ್ರ ಬಗ್ಗೆ ನಿಮಗೆ ತುಂಬ ಡೀಟೇಲ್ಸ್ ಏನು ಗೊತ್ತಾಗೋದು ಬೇಕಾಗಿಲ್ಲ. ಸೊ ಆ ಸೆಂಟ್ರಿಫ್ಯೂಜ್ ಟ್ಯೂಬ್ ಒಳಗಡೆ ನಾವು ರೈಬೋಸೋಮ್ಸ್ನ ಹಾಕಿ ಆ ಸೆಂಟ್ರಿಫ್ಯೂಜ್ನ ತುಂಬ ಫಾಸ್ಟ್ ಸ್ಪೀಡಲ್ಲಿ ಸ್ಪಿನ್ ಮಾಡಿದಾಗ ಏನಾಗುತ್ತೆ, ಅದೆಲ್ಲ ಸೆಟ್ಲ್ ಆಗುತ್ತೆ. ನೀವು ಸೆಡಿಮೆಂಟೇಷನ್ ಬಗ್ಗೆ ಲೋವರ್ ಗ್ರೇಡ್ಸಲ್ಲಿ ಕಲ್ತಿರ್ತೀರ ಅಲ್ವಾ. ಸೊ ನೀವು ಮಣ್ಣನ್ನು ತೊಗೊಂಡು ನೀರೊಳಗೆ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅದು ಸೆಟ್ಲ್ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ನಾವೊಂದು ಏನಾದರೂ ಒಂದು ಸಸ್ಪೆನ್ಷನ್, ಸೆಲ್ ಸಸ್ಪೆನ್ಷನ್ ಅಥವಾ ಒಂದು ಸೊಲ್ಯೂಷನ್ ಒಳಗಡೆ ರೈಬೋಸೋಮ್ಸ್ನ ತೊಗೊಂಡು ಅದನ್ನು ಫಾಸ್ಟಾಗಿ ಲೈಕ್ ತುಂಬ ಸ್ಪೀಡಲ್ಲಿ ಸ್ಪಿನ್ ಮಾಡಿದ್ರೆ, ಲೈಕ್ 25,000 ರೊಟೇಷನ್ಸ್ ಪರ್ ಮಿನಿಟ್ ಅಥವಾ ಇನ್ನೂ ಹೆಚ್ಚು ಸ್ಪೀಡಲ್ಲಿ ನಾವು ಸ್ಪಿನ್ ಮಾಡಿದಾಗ ಏನಾಗುತ್ತೆ, ಏನೆಲ್ಲ ಅದರೊಳಗಡೆ ಕಾಂಪೊನೆಂಟ್ಸ್ ಇರುತ್ತೆ ಅದೆಲ್ಲ ಕೆಳಗೆ ಸೆಟ್ಲ್ ಆಗ್ತಾ ಬರುತ್ತೆ. ಸೊ ಯಾವುದು ಬೇಗ ಸೆಟ್ಲ್ ಆಗುತ್ತೆ, ಯಾವುದು ಲೇಟಾಗಿ ಸೆಟ್ಲ್ ಆಗುತ್ತೆ, ದ್ಯಾಟ್ ಡಿಪೆಂಡ್ಸ್ ಆನ್ ಇಟ್ಸ್ ಡೆನ್ಸಿಟಿ. ಹೆಚ್ಚು ಭಾರ ಇರೋದು ಬೇಗ ಸೆಟ್ಲ್ ಆಗುತ್ತೆ, ಕಡಿಮೆ ಭಾರ ಇರೋದು ಸ್ವಲ್ಪ ಲೇಟಾಗಿ ಸೆಟ್ಲ್ ಆಗುತ್ತೆ. ಮತ್ತು ಅದು ಯಾವ ಲೆವೆಲಲ್ಲಿ ಸೆಟ್ಲ್ ಆಗುತ್ತೆ ಅದು ಕೂಡ ವೇರಿ ಆಗುತ್ತೆ ಬೇಸ್ಡ್ ಆನ್ ಇಟ್ಸ್ ಡೆನ್ಸಿಟಿ. ಇಲ್ಲಿ ನಾವು ಈ 70S 50S ಈ ನಂಬರ್ಸ್ ಎಲ್ಲ ನಮ್ಗೆ ಹೆಂಗೆ ಸಿಕ್ತು ಅಂದರೆ, ಇದೇ ರೀತಿ ಮಾರ್ಕಿಂಗ್ ಇರುತ್ತೆ ಈ ಟ್ಯೂಬ್ನಲ್ಲೂ ಕೂಡ. ಸೊ ಅಕಸ್ಮಾತ್ ಅದೇನಾದರೂ ಇಲ್ಲಿ ಸೆಟ್ಲ್ ಆದರೆ ಇದು 80S, ಇಲ್ಲಿ ಸೆಟ್ಲ್ ಆದರೆ 70S, ಇಲ್ಲಿ ಸೆಟ್ಲ್ ಆದರೆ 60, ಇಲ್ಲಾದರೆ 50, ಇಲ್ಲಾದರೆ 40, ಈ ರೀತಿ ಮಾರ್ಕಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಮ್ಮದು ಸ್ಮಾಲ್ ಸಬ್ ಯೂನಿಟ್ ಏನಿದೆ ರೈಬೋಸೋಮ್ದು, ಅದು ಈ ಪಾರ್ಟಲ್ಲಿ ಸೆಟಲ್ ಆಗುತ್ತೆ. ಸೊ ಅದು 30S. ಲಾರ್ಜ್ ಸಬ್ ಯೂನಿಟ್, ದಿಸ್ ಇಸ್ ಅ ಸ್ಮಾಲ್ ಸಬ್ ಯೂನಿಟ್. ಲಾರ್ಜ್ ಸಬ್ ಯೂನಿಟ್ ವಿಲ್ ಸೆಟಲ್ ಆಟ್ 50S. ಸೊ ದಿಸ್ ಈಸ್ ದ ಲಾರ್ಜ್ ಸಬ್ ಯೂನಿಟ್. ಮತ್ತು ಎರಡು ಒಟ್ಟಿಗೆ ಇರುವಾಗ 70S ಅಲ್ಲಿ ಸೆಟ್ಲ್ ಆಗುತ್ತೆ ಟುಗೆದರ್. ಇದು ಮ್ಯಾಥಮ್ಯಾಟಿಕ್ಸ್ ಥರ ಅಲ್ಲ. 30 + 50 80 ಯಾಕಲ್ಲ 70 ಅಂತ ನಿಮ್ಗೆ ಡೌಟ್ ಬರ್ಬೋದು. ದಿಸ್ ಇಸ್ ನಾಟ್ ಅಡಿಟಿವ್ ಇನ್ ನೇಚರ್. ಇಲ್ಲಿ ನಾವು ಮ್ಯಾಥ್ ಮಾಡ್ತಾ ಇಲ್ಲ. ನೀವು ಫಿಸಿಕ್ಸಲ್ಲಿ ಆಲ್ರೆಡಿ ಕಲ್ತಿರ್ಬೋದು, 2 ಆಬ್ಜೆಕ್ಟ್ಸ್ ಒಟ್ಟಿಗೆ ಬಂದಾಗ ಅದ್ರ ಡೆನ್ಸಿಟಿ ಕಡಿಮೆ ಆಗುತ್ತೆ ಅನ್ನೋದನ್ನು. ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಸೀಯಿಂಗ್ ಹಿಯರ್. ಇಂಡಿವಿಜುವಲ್ ಆಗಿ ಈ ಝೋನ್ಸಲ್ಲಿ ಸೆಟಲ್ ಆಗುತ್ತೆ, ಬಟ್ ಒಟ್ಟಿಗೆ ಇದ್ದಾಗ 80 ಸೆಟ್ಲ್ ಆಗಲ್ಲ, 70 ಸೆಟ್ಲ್ ಆಗುತ್ತೆ. ಓಕೆನಾ? ಹಾಗಾಗಿ ಅದಕ್ಕೆ ನಾವು 70S ಅಂತ ಕರಿತೀವಿ. ಇದು ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ,
ಇದರದ್ದು ಫಂಕ್ಷನೇ ಪ್ರೋಟೀನ್ ಸಿಂಥಸಿಸ್ ಅಂತ. ಸೊ ರಿಮೆಂಬರ್ ದ್ಯಾಟ್. ಆಮೇಲೆ ಇನ್ನೊಂದು ವಿಷಯ ನೀವು ಕಲ್ತ್ಕೋಬೇಕಿಲ್ಲಿ, ಪಾಲಿಸೋಮ್ ಅಥವಾ ಪಾಲಿರೈಬೋಸೋಮ್ ಅಂತ. ಸೊ ಈ ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ ಖಂಡಿತ. ಹೌ ಎಕ್ಸಾಕ್ಟ್ಲಿ ಸಿಂಥಸೈಸ್ ಮಾಡುತ್ತೆ, ಅದಕ್ಕೆ ಇನ್ಫಾರ್ಮೇಷನ್ ಎಲ್ಲಿಂದ ಬರುತ್ತೆ? ಇನ್ಫಾರ್ಮೇಷನ್ ನ್ಯೂಕ್ಲಿಯಸ್ಸಿಂದ ಬರುತ್ತೆ. ನ್ಯೂಕ್ಲಿಯಸಲ್ಲಿ DNA ಇದೆ. DNA ಇಂದ ಇನ್ಫಾರ್ಮೇಷನ್ನ ಕಾಪಿ ಮಾಡಿಕೊಂಡು mRNA ಅಂತ ಒಂದು ಮಾಲಿಕ್ಯೂಲ್ ಬರುತ್ತೆ. ಒಂದು ಸಿಂಗಲ್ ಸ್ಟ್ರ್ಯಾಂಡ್ ಆಫ್ mRNA ಬರುತ್ತೆ. ಓಕೆನಾ? ಈ mRNA ಮೇಲೆ ಏನು ಇನ್ಫಾರ್ಮೇಷನ್ ಇದೆ ಅದ್ರ ಮೇಲೆ ಕೂತ್ಕೊಂಡು ಅದನ್ನು ಓದ್ತಾ ಸೈಮಲ್ಟೇನಿಯಸ್ ಆಗಿ ಒಂದು ಪ್ರೋಟೀನ್ನ ರೈಬೋಸೋಮ್ ಸಿಂಥಸೈಸ್ ಮಾಡುತ್ತೆ. ಸೊ ಈ mRNA ಯಾವ ಪ್ರೋಟೀನ್ ಬೇಕು ಸೆಲ್ಗೆ ಆ ಟೈಮ್ಗೆ, ಆ ಪ್ರೋಟೀನ್ ಪ್ರಿಪೇರ್ ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಏನು ಎಕ್ಸಾಕ್ಟ್ಲಿ ರೆಸಿಪಿ, ಯಾವ ಸ್ಟೆಪ್ ಬೇಕು, ಇದನ್ನು ನ್ಯೂಕ್ಲಿಯಸ್ಸಿಂದ ಕಾಪಿ ಮಾಡ್ಕೊಂಡು ತೊಗೊಂಡು ಬರುತ್ತೆ. ಸೊ ಅದು ಒಂದು ಸಿಂಗಲ್ ಒಂದು ಥ್ರೆಡ್ ಥರ, ಒಂದು ದಾರದ ಥರ ಬರುತ್ತೆ ನ್ಯೂಕ್ಲಿಯಸ್ಸಿಂದ ಹೊರಗಡೆ. ಈ ರೆಸಿಪಿನ ಓದಿ ರೈಬೋಸೋಮ್ಸ್ ಪ್ರೋಟೀನ್ನ ಸಿಂಥಸೈಸ್ ಮಾಡುತ್ತೆ. ಸೊ ಈ ರೈಬೋಸೋಮ್ಸ್ ರೆಸಿಪಿ ಓದುವಾಗ ಇದು ಸ್ಟ್ಯಾಂಡ್ ಆಗಿದ್ರೆ ರೈಬೋಸೋಮ್ mRNAಗೆ ಹಿಂಗೆ ಅಟ್ಯಾಚ್ ಆಗುತ್ತೆ. ಹಿಂಗೆ ಓದ್ಕೋತಾ ಹಿಂಗೆ ಮುಂದೆ ಹೋಗಿ ಹಾಗೇನೆ ಸೈಮಲ್ಟೇನಿಯಸ್ ಆಗಿ ಒಂದು ಪ್ರೋಟೀನ್ನ ಸಿಂಥಸೈಸ್ ಮಾಡ್ತಾ ಹೋಗುತ್ತೆ. ಕೆಲವೊಮ್ಮೆ ಒಂದೇ mRNA ಸ್ಟ್ಯಾಂಡ್ಗೆ ಎಷ್ಟೊಂದು ರೈಬೋಸೋಮ್ ಅಟ್ಯಾಚ್ ಆಗಿರುತ್ತೆ. ಲೆಟ್ಸ್ ಸೇ ಸ್ಮಾಲ್ ಸಬ್ ಯೂನಿಟ್, ಲಾರ್ಜ್ ಸಬ್ ಯೂನಿಟ್, ಸ್ಮಾಲ್ ಸಬ್ ಯೂನಿಟ್, ಲಾರ್ಜ್ ಸಬ್ ಯೂನಿಟ್, ಇದೇ ರೀತಿ ಎಷ್ಟೊಂದು ರೈಬೋಸೋಮ್ ಅಟ್ಯಾಚ್ ಆಗಿರುತ್ತೆ. ಸೊ ಒಂದೇ mRNAಗೆ ಎಷ್ಟೊಂದು ರೈಬೋಸೋಮ್ ಅಟ್ಯಾಚ್ ಆಗಿರುವಾಗ ನಾವು ಅದಕ್ಕೆ ಪಾಲಿ ರೈಬೋಸೋಮ್ ಅಂತ ಕರಿತೀವಿ. ಪಾಲಿ ಅಂದರೆ ಮೆನಿ, ರೈಬೋಸೋಮ್ ಆಬ್ವಿಯಸ್ಲಿ ಎಷ್ಟೊಂದು ರೈಬೋಸೋಮ್ ಇರೋದ್ರಿಂದ ನಾವು ಇದಕ್ಕೆ ಪಾಲಿ ರೈಬೋಸೋಮ್ ಅಂತ ಕರಿತೀವಿ. ಅದರದ್ದು ಶಾರ್ಟ್ ಫಾರ್ಮೇ ಪಾಲಿಸೋಮ್. ಪಾಲಿಸೋಮ್ ಅಂದರೆ ಒಂದು mRNAಗೆ ಎಷ್ಟೊಂದು ರೈಬೋಸೋಮ್ ಅಟ್ಯಾಚ್ ಆಗಿರೋದು. ಓಕೆನಾ? ಸೊ ಈ ಒಂದು ಟರ್ಮ್ ಬಗ್ಗೆನೂ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶ್ಚನ್. ಸೊ polyribosome are several ribosomes attached ಎಲ್ಲಿಗೆ to a single strand of mRNA and it forms like a chain. Okay, so that's about ribosomes. ಅದು ಬಿಟ್ಟು ನಾವು ಇನ್ಕ್ಲೂಷನ್ ಬಾಡೀಸ್ ಮತ್ತು ಗ್ಯಾಸ್ ವ್ಯಾಕ್ಯೂಲ್ಸ್ನ ನೋಡ್ಬೋದು. ಇನ್ಕ್ಲೂಷನ್ ಬಾಡೀಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಬಿಗಿನಿಂಗಲ್ಲಿ. ದೇ ಹೆಲ್ಪ್ ಇನ್ ಸ್ಟೋರಿಂಗ್ ರಿಸರ್ವ್ ಫುಡ್. ದೀಸ್ ಆರ್ ನಾಟ್ ಬೌಂಡ್ ಬೈ ಎನಿ ಮೆಂಬ್ರೇನ್. ಆ್ಯಂಡ್ ಎಕ್ಸಾಂಪಲ್ ಅದಕ್ಕೆ ಫಾಸ್ಫೇಟ್ ಗ್ರಾನ್ಯೂಲ್ಸ್, ಸೈನೋಫೈಸಿಯನ್ ಗ್ರಾನ್ಯೂಲ್ಸ್ ಆ್ಯಂಡ್ ಗ್ಲೈಕೋಜನ್ ಗ್ರಾನ್ಯೂಲ್ಸ್. ಗ್ರಾನ್ಯೂಲ್ಸ್ ಮುಖಾಂತರ ರಿಸರ್ವ್ ಫುಡ್ ಇಸ್ ಸ್ಟೋರ್ಡ್ ಇನ್ ಬ್ಯಾಕ್ಟೀರಿಯಾ. ಅದಕ್ಕೆ ನಾವು ಇನ್ಕ್ಲೂಷನ್ ಬಾಡೀಸ್ ಅಂತ ಕರಿತೀವಿ. ಹಾಗೆಯೇ ಯಾವುದನ್ನ ಅಕ್ವಾಟಿಕ್ ಬ್ಯಾಕ್ಟೀರಿಯಾ ಇದ್ದರೆ ಅದರಲ್ಲಿ ನಾವು ಗ್ಯಾಸ್ ವ್ಯಾಕ್ಯೂಲ್ಸ್ ಕೂಡ ನೋಡ್ಬೋದು. ಸೊ ಈ ಗ್ಯಾಸ್ ವ್ಯಾಕ್ಯೂಲ್ಸ್ ಆರ್ ನಾಟ್ ಬೌಂಡ್ ಬೈ ಮೆಂಬ್ರೇನ್. ಗ್ಯಾಸ್ ವ್ಯಾಕ್ಯೂಲ್ಸ್ ಬ್ಯಾಕ್ಟೀರಿಯಲ್ಲಿ ಏನು ಮಾಡುತ್ತಂದರೆ ಅದು ಅಕ್ವಾಟಿಕ್ ಆಗಿದ್ರೆ, ಅಂದರೆ ನೀರಲ್ಲಿ ಬೆಳೆಯುವಂಥ ಬ್ಯಾಕ್ಟೀರಿಯಾ, ನೀರಲ್ಲಿ ಗ್ರೋ ಆಗುವಂಥ ಬ್ಯಾಕ್ಟೀರಿಯಾ ಇದ್ದರೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ ಗ್ರೋತ್ಗೆ. ಕೆಲವೊಂದು ಸರ್ಫೇಸಲ್ಲಿ ಚೆನ್ನಾಗಿ ಬೆಳಿಬೋದು, ಕೆಲವೊಂದು ಸ್ವಲ್ಪ ಡೆಪ್ತಲ್ಲಿ ಚೆನ್ನಾಗಿ ಬೆಳಿಬೋದು. ಸೊ ಈ ಗ್ಯಾಸ್ ವ್ಯಾಕ್ಯೂಲ್ಸ್ ಏನು ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಇಟ್ ಕೀಪ್ ಅ ಫ್ಲೋಟ್ ಆಗೋ ರೀತಿ ಹೆಲ್ಪ್ ಮಾಡುತ್ತೆ, ಬಾಯನ್ಸಿ ಪ್ರೊವೈಡ್ ಮಾಡುತ್ತೆ, ಮತ್ತು ಎಕ್ಸಾಕ್ಟ್ಲಿ ಯಾವ ಡೆಪ್ತಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ ಆ ಡೆಪ್ತಲ್ಲೇ ಇರೋ ರೀತಿ ಮೇಂಟೈನ್ ಮಾಡುತ್ತೆ. ಓಕೆನಾ? ಸೊ ದ್ಯಾಟ್ ಇಸ್ ದ ಫಂಕ್ಷನ್ ಆಫ್ ಗ್ಯಾಸ್ ವ್ಯಾಕ್ಯೂಲ್ಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ಅಕ್ವಾಟಿಕ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ. ಇದನ್ನು ನಾವು ಬ್ಲೂ, ಗ್ರೀನ್, ಪರ್ಪಲ್ ಮತ್ತು ಗ್ರೀನ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಲಿ ನೋಡ್ಬೋದು. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಇವತ್ತು ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಎಲ್ಲ ವಿಷಯ ಕೂಡ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಐ ಹೋಪ್ ತುಂಬ ಸಿಂಪಲಾಗಿ ನಿಮ್ಗೆ ಅರ್ಥ ಆಗಿದೆ ಎಲ್ಲ, ಬಿಕಾಸ್ ಆಫ್ ದಿ ಇಲಸ್ಟ್ರೇಷನ್ಸ್ ದಟ್ ಐ ಹ್ಯಾವ್ ಯೂಸ್ಡ್. ಮತ್ತು ನಾನು ಯಾವ ರೀತಿ PPT ಪ್ಲ್ಯಾನ್ ಮಾಡಿದ್ದೀನಿ ಅದರಿಂದ ನೀವು ಮತ್ತೆ ರಿವೈಸ್ ಮಾಡ್ಕೋಬೇಕಂದ್ರೆ ನೋಟ್ಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂದರೆ ಫ್ಲೋ ಚಾರ್ಟ್, ಡಯಾಗ್ರಾಮ್ಸ್ ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಹೋಪ್ಫುಲಿ ಇವತ್ತಿನ ಕ್ಲಾಸ್ ವಾಸ್ ಯೂಸ್ಫುಲ್ ಫಾರ್ ಯು. ಮುಂದಿನ ಕ್ಲಾಸಲ್ಲಿ ನಾವು ಯುಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಡಿಸ್ಕಷನ್ ಶುರು ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ.